ಡೈನಾಸ್ ಬಿಟ್ಟು ಕೆಲಸ ಡೈನಾಸ್ ಬಿಟ್ಟು ಅದಕ್ಕೆ ಯಾರಂಗೆ ನಿರ್ವೋಧನ ಯಾರು ಕೇಳಾರೆ ಅಲ್ಲ ನೀವು ಒದರಿದ್ದ ಏನು ಮಾಡಿದೊಡೆ ಏನು ಯತ್ನದಲ್ಲಿ ಏನು ಕಲಿತೊಡದೆ ಏನು ಎಲ್ಲವೂ ಕಾಣನದ ಬೆಳದಿಂಗಳಂದದಿ ವ್ಯರ್ಥವಾಗಿ ಹೋದು ಸ್ವಾನುಭವ ಸುಜ್ಞಾನವಿಲ್ಲದ ಮಾನವನು ಬದುಕಿದ್ದೊಡದೇನು ಸ್ವಾನ ಸೂಕರಂದದಿ ಹೊಟ್ಟೆ ಹೊರೆದುಕೊಂಡಿಹರು ಅಂತ ಬರೀ ಹೊಟ್ಟೆ ತುಂಬಿಕೊಳ್ತಾರೆ ಹೌದು ಚೀನಿ ಹೊಡ್ಕೊಂತ ಅಡ್ಡಾಡಕ್ ಹೋದ್ರೆ ದೇವರು ತೀಂಡ್ರು ಇವನ್ನೆಲ್ಲ ಮಾಡಿದೆ ಕರ್ಮೋಪಾಸನೆ ಮಾಡೋದು ದೊಡ್ಡ ಇದನ್ನ ಹೇಳಕ್ ಬಂದಿನಿ ಇಲ್ಲಿ ನೀನು ಪೂಜಾ ತೋನಿ ಏನ್ ಮಾಡೋದು ದೇವತಾ ಕಾರ್ಯ ಮಾಡ್ತಾನೆ ಏನ್ ದೇವತಾ ಕಾರ್ಯ ಮಾಡ್ತೀವಿ ಸಂಕಟ ಹೋಗ್ಯಾವ ತಲೆ ತಲಾಂತರದ ಮಾಡ್ಕೊತ ಬಂದಿ ದೇವತಾ ಕಾರ್ಯ ಯಾಕ್ರಿ ಗುಗ್ಗಳ ಕಾರ್ಯ ಐತ್ರಿ ನಮ್ದು ಅಂತ ಈಗ ಗುಗ್ಗಳ ಕಾರ್ಯ ಎಬ್ಸಿರಿ ನೀನು ಸಂಕಟ ಹೋಗ್ತಾವ ವ್ಯವಹಾರಿಕ ಸಂಕಟಗಳು ಕಳ್ಕೊಕೈತಿ ಅಜ್ಞಾನ ಕಳ್ಕೊಕತಿ ಏನು ಹುಚ್ಚರಿ ಇದು ಹುಚ್ಚು ಯಾವಾಗ ಅನ್ಕೋತ ಬಂದ್ಬಿಟ್ಟ ಹಂಗೆ ನಾವು ತಲೆ ಬಿಡಬಾರ್ದು ಇದನ್ನ ಮಾಡ್ಬೇಕು ವಂಶ ಪರಂಪರೆಯಿಂದ ಅದನ್ನ ಮಾಡ್ಕೊತ ಅದರಾಗ ಲೋಕಾಯುತನಾಗಿ ಲೌಕಿಕ ವಿಧಿಗಳನ್ನೇ ಪಥೀಕರಿಸುತ್ತೆ ಅದಿಲ್ಲ ಅದ್ರಾಗ ಅವನ್ನ ನಾವು ಸಿಕ್ಕೊಂಡು ಅದಾಗ ಕೊಳಚಾಗ ಸಿಕ್ಕುವಂತೆ ಆಗ್ಬಿಟ್ಟು ಬಾ ಹೊರಗದ್ರಿಂದ ಜಗತ್ತಿನ ವ್ಯವಹಾರದಿಂದ ಕಡೆಗೆ ಬಾ ಅಂದಾಗ ನಿನಗೆ ಜ್ಞಾನ ಕಲಿಸಿ ಹೆಂಗೆ ಬಿಡುದ್ರಿ ಇವನ್ನೆಲ್ಲ ಮಾಡ್ಕೊಂತ ಬಂದಾರ ಅಜ್ಞಾನ ಗೊತ್ತಿಲ್ಲ ಅವ್ರು ಮಾಡ್ಯಾರ ನೀ ಗೊತ್ತಿದ್ದು ಯಾಕೆ ಮಾಡ್ತೀವಿ ಗೊತ್ತಿಲ್ಲದಕ್ಕೆ ಮಾಡ್ಕೊಂತ ಹೋಗು ಅದು ಬಡಿವೆ ಅದಕ್ಕೆ ಬೇಕಾಗೈತೆ ಅವ್ರು ಮಾಡ್ಯಾರ ನೀ ಮಾಡ್ಬೇಕಂತ ನಿಯಮ ನಮಗೆ ಏನು ಬೇಕಾಗೈತೆ ಅದು ಸರಿಯಾದ ರೀತಿ ತಿಳ್ಕೊಬೇಕಾಗೈತೆ ಜ್ಞಾನ ಮಾಡ್ಕೋ ಅದರಿಂದ ಲಾಭ ಇದ್ರೆ ಮಾಡ ಲಾಭ ಇರಲಿಲ್ಲ ಅಂದ್ರೆ ಅದನ್ನ ಯಾಕೆ ಮಾಡ್ಬೇಕು ಜಗತ್ತಿನ ಕಡೆ ಲಕ್ಷ ಕೊಡೋದು ಪಿಂಡದ ಕಡೆ ಲಕ್ಷ ಕೊಡೋದು ಎಲ್ಲ ಒಂದೇ ಬ್ರಹ್ಮಾಂಡದೊಳಗೆ ಏನೈತಿ ಪಿಂಡಾಂಡದೊಳಗೂ ಅದೈತಿ ನಿನ್ನ ಶರೀರದೊಳಗೆ ಇದ್ದದ್ದೇ ಜಗತ್ತಿನಾಗೆಲ್ಲ ಐತಿ ಜಗತ್ತಿನಾಗ ಇದ್ದದ್ದೆಲ್ಲ ಈ ಶರೀರದೊಳಗೆ ಐತಿ ಏನು ಸಂಸ್ಕಾರ ಇತ್ತು ಅಂದ್ರೆ ಅನುಸಂಧಾನ ಅಭ್ಯಾಸ ಮಾಡಕ್ಕೆ ಅವಕಾಶ ಕೊಡುದಿಲ್ಲ ಅನುಸಂಧಾನ ಮಾಡೇ ಕೊಡುದಿಲ್ಲ ಏನು ಸಂಸ್ಕಾರ ಅಂದ್ರೆ ಬರೇ ವಿಷಯ ಚಿತ್ರ ವಿಷಯ ಭೋಗ ಬರೇ ಮತ್ತೊಂದು ಹೆಸರೇ ಇಲ್ಲ ಮತ್ತೊಂದು ಹೆಸರೇ ಇಲ್ಲ ಇದು ಅದಕ್ಕೆ ಮಹತ್ವ ಕೊಟ್ಕೊಡ್ಕೋತದ ಇದಕ್ಕೆ ಮಹತ್ವ ಕೊಡೋಲ್ಲ ಅಂತಂದ್ರೆ ನಿನ್ನ ಜೀವನನ ವ್ಯರ್ಥ ಬೇಕಾದಾಗೋಲ್ದಕ್ಕ ಈ ಇದ್ರ ಕಡೆ ನಾವು ಲಕ್ಷ ಕೊಟ್ಟು ಕೇಳಾಕತ್ತೀವಿ ಅಂದ್ರೆ ಹೊಳ್ಳಿ ನೋಡೋಂಗಿಲ್ಲ ಕಡೆ ಹಂಗೆ ಉಂಡಾಕತ್ತೇನೆ ಪ್ರಪಂಚದ ಏನಾರ ನೆನಪಾದ್ಕೂಲೆ ಬದುಕನ ಎದ್ದು ಹೋಗುತ್ತೆ ಯಾಕ್ರಿ ಈ ಬದುಕನ ಎದ್ದು ಹೋಗುತ್ತೆ ಆದ್ರೆ ಇದಕ್ಕೆ ಒಳಗಿದ್ರ ಸ್ವಾದಿಲ್ಲ ಅಂತ ಬೇಕಾದ ಮನೆಗೆ ಬೆಂಕಿ ಹೆಚ್ಚಿ ಉರಿತೈತೆ ಅಂದ್ರೆ ಇಲ್ಲಿ ಸುಮ್ಮನೆ ಕೊಂಡಿರ್ಬೇಕು ಅಂದ್ರಮ್ಮ ವೇದಾಂತಿ ಅಲ್ಲಿ ಮನೆಗೆ ಬೆಂಕಿ ಹೆಚ್ಚಿ ಉರಿತೈತೆ ಅಂದ್ರೆ ಇಲ್ಲಿ ಸುಮ್ಮನೆ ಕೊಂಡಿರ್ಬೇಕು ನೋಡಿ ಹೆಣ್ಣು ಮಕ್ಕಳೆಲ್ಲ ಸತ್ವಾದವು ಎಲ್ಲ ಹುರ್ಪಡಿಸೋದಪ್ಪ ಎಲ್ಲ ಹಾದು ಹಂಗೆ ಇದು ಮುಗಿಮುಟ ಸುಮ್ಮನೆ ಕೊಂಡಿರ್ಬೇಕು ನಡಬರ್ಕ ಎದ್ದು ಹೋಗ್ಬಿಡ್ತೈತಿ ನೆನಪಾದ ಕೂಲೆ ಅವಸರ ಐತಿ ನೋಡಿ ಇದಕ್ಕಿಂತ ಅದು ಅವಸರ ಐತಿ ಇದಕ್ಕಿಂತ ದೌಡ್ ಇದನ್ನ ಮಾಡ್ಕೋ ಇನ್ನೂ ಭಾಳ ಜನ ಬದುಕ್ತೇನೆ ಅಂತ ತಿಳ್ಕೊಂಡು ಅದನ್ನು ಹಿಂದಕ್ಕೆ ಹಾಕು ಈಗ ಸದ್ಯ ನಿಯಮದಲ್ಲ ಅಂತ ತಿಳ್ಕೊಂಡು ಮೊದಲು ಇದು ಸೇರಿ ಹೋಗತ್ತೆ ಅಂತ ತಿಳ್ಕೊಂಡು ಮೊದಲು ಇದು ಕೆಲಸ ಮಾಡಿ ತಡ ಮಾಡದೇ ಮಾಡೋದು ಯಾವುದು ತಳು ಹದೆ ಮಾಡ್ಕೋದು ಯಾವುದು ಭವಹರಣ ನೀವು ಹುಟ್ಟು ಸಾವುಗಳಿಂದ ಪಾರಾಗು ಉದ್ಯೋಗ ಮಾಡ್ಕೋ ದೌಡ್ ಮಾಡ್ಕೋ ಕೆಲಸ ತಡ ಮಾಡಕ್ ಹೋಗ್ಬೇಡ ನೀವು ಇದನ್ನ ಸಾಧಿಸಾಕ ವಿಘ್ನಗಳು ಭಾಳ ಬರ್ತಾವ್ರಿ ಸ್ವರೂಪದ ಅಭ್ಯಾಸ ಮಾಡ್ಬೇಕಂದ್ರೆ ನಮ್ಗೆ ಭಾಳ ವಿಘ್ನಗಳು ಬರ್ತಾವ ಅವಕ್ಕೆಲ್ಲ ಹೆದರ್ಕೊಂಡು ಕೂತ್ರೆ ಇದನ್ನ ಸಾಧಿಸಕ್ಕಾಗೋದಿಲ್ಲ ವಿಘ್ನಾದಿಗಳಿಗೆ ಹೆದರ್ಕೊಂಡು ಕೂತ್ರಿ ಅಂದ್ರೆ ನಿನಗೇನು ಸಾಧಿಸಕ್ಕಾಗೋದಿಲ್ಲ
ಸಮಾಧಿ ಅವಸ್ಥೆಯೊಳಗಿದ್ದಾಗ ಎಲ್ಲ ಕರ್ಮಿ ರೂಢಿಗತ ಜ್ಞಾನೇಂದ್ರಿಯ ಚಟುವಟಿಕೆ ಎಲ್ಲ ಬಂದಾಗಿರ್ತವೆ. ಆದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ ಅಂತಃಕರಣದಲ್ಲಿ ಇರ್ತಕ್ಕಂಥ ಜೀವ ಚೈತನ್ಯ ತನ್ನ ನಿಜದಲ್ಲಿ ಅಡಗಿರ್ತದೆ. ಮನಸ್ಸಿಗೆ ಜ್ಞಾನೇಂದ್ರಿಯಗಳಿಗೆ ಸಂಪರ್ಕ ಇರುವುದಿಲ್ಲ, ಅದಕ್ಕೆ ಜ್ಞಾನೇಂದ್ರಿಯ ವ್ಯವಹಾರ ನಡೆಯುವುದಿಲ್ಲ. ನಿದ್ದೆ ಹೆಚ್ಚು ನಮಗೆ 3 ಅವಸ್ಥೆಗಳ ಬಾಧೆ ಹೋಗಿರುವುದಿಲ್ಲ. ಆದ್ರೆ ಸಮಾಧಿಯನ್ನು ಹೊಂದಿ ನಮಗೆ 3 ಅವಸ್ಥೆಗಳ ಬಾಧೆ ಹೋಗಿರ್ತದೆ. ಬಾಧೆ ತನ್ನೊಳು ತೋರುದು ಪರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ. ಪರಮಾರ್ಥ ಬೋಧೆ ನೆಲೆಗೊಂಡು ಯಾವಾಗ ನಿಲ್ತೈತೆ ಅಂದ್ರೆ ಸಮಾಧಿಯನ್ನು ಹೊಂದಿದಾಗ. ಬುದ್ಧಿ ವಿಷಮ ವ್ಯವಹಾರವನ್ನೆಲ್ಲ ಕೈ ಬಿಟ್ಟು ಸಮಸ್ಥಿತಿಯನ್ನು ಯಾವಾಗ ಹೊಂದೈತಿ ಯಾವಾಗ ಅವನು ಬಾಧೆ ಆಗುವುದಿಲ್ಲ. ಏನೂ ಇಲ್ಲ ಅನ್ನೋದು ಖಾತೆಗೆ ಎಲ್ಲ ಸುಳ್ಳದವು ಅನ್ನೋದು ಬೆಳೀತದೆ. ಏನು ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಳ್ಳೋ ಮಟ್ಟ ಇದು ಜಗತ್ತು ಖರೇನ ಅನಿಸ್ತದೆ. ಅಲ್ಲಿ ಮಟ್ಟ ಬೇಕಾದಂಗೆ ಕೇಳ್ತೇವೆ ಅಂದ್ರೆ ಇದು ನಮಗೆ ಖರೇನ ಅನಿಸ್ತದೆ. ಸಮಾಧಿ ಹೊಂದಿದ್ರಾಗ ಇದು ಮಿಥ್ಯಾದ ಅವಾಗ ಚಿಂತೆ ಕಡಿತೈತಿ. ಸುಳ್ಳು ಅಂತ ತಿಳ್ಕೊಂಡು ವಸ್ತುಗಳ ಬಗ್ಗೆ ಅದ್ರ ಬಗ್ಗೆ ಕಾಳಜಿ ಇರ್ತೈತೆ ನಮ್ಗೆ. ಕನಸಿನ ವಸ್ತುಗಳ ಬಗ್ಗೆ ಯಾರಿಗಾರ ಚಿಂತೆ ಇರ್ತೈತೆ? ಯಾರಿಗೆ ಇರ್ತಲ್ಲ. ಯಾವುದೇ ಥರದ ಬಾಧೆ ಆಗೋದಿಲ್ಲ. ಸುಳ್ಳು ಅಂತ ತಿಳ್ಕೊಂಡಿರ್ತಾನೆ. ವ್ಯವಹಾರಿಕ ಎಚ್ಚರಿಕೆ ಖರೆ ಅಂತ ತಿಳ್ಕೊಂಡು ಇದ್ರ ಬಗ್ಗೆ ಚಿಂತೆ ಮಾಡ್ತಾರೆ. ಅದಲ್ಲ, ಇವು ಖರೆ ಅಂತ ತಿಳ್ಕೊಂಡಿದ್ರೆ ಚಿಂತೆ ಮಾಡಿದ್ವಿ, ಸುಳ್ಳು ಅಂತ ತಿಳ್ಕೊಂಡು ಇದ್ರ ಬಗ್ಗೆ ಚಿಂತೆ ಮಾಡಿದ್ದೇನೆ. ಕನಸಿನ ವಸ್ತುಗಳ ಬಗ್ಗೆ ಯಾರಿಗಾರ ಚಿಂತೆ ಹತ್ತತ್ರ ಅದು ಯಾಕೆ ಅದು ಸುಳ್ಳು ಅಂತ ಹಂಗಿದು ಒಂದು ಸುಳ್ಳು ಸುಳ್ಳು ಇರ್ಬೋದು. ಈ ಆಟವು ಕನಸಿನಂತೆ ಇದು ವಿಷಮ ಸಂಸಾರವಿದನು ಕನಸು ಎಂದು ಇದು ಸುಳ್ಳದ ಅಂತ ತಿಳ್ಕೊ. ಖರೆ ಅಂತ ತಿಳ್ಕೊಳಕ್ ಹೋಗಬೇಡ. ಖರೆ ಅಂತ ತಿಳ್ಕೊಂಡೆ ತಿಳ್ಕೊಬಿಡ್ಲಿಕ್ಕೆ. ಸುಳ್ಳು ಅಂತ ತಿಳ್ಕೊಂಡ ಸುಳ್ಳು ಇರ್ಬೋದು. ಈ ಆಟವು ನಾನೀ ಮೋಹಕ್ಕೆ ಬೀಳದಂತೆ ಕಡೆಗಿದ್ದು ಈ ಆಟವನ್ನು ಆಡುವೆ ಅಂತ. ಸುಳ್ಳು ಅಂತ ತಿಳ್ಕೊಬೇಕಾದ್ರೆ ನಾವು ಸ್ವರೂಪದ ಜಾಗೃತಿಯನ್ನು ಪಡೆಯಬೇಕು. ಜಾಗ್ರಾವಸ್ಥೆ ಮೀರುವುದು ಒಂದ ನಮ್ಮ ಕೆಲಸ ಹೊರತು ಬಾಕಿದ ಏನು ಕೆಲಸ ಇಲ್ಲ ನೋಡ್ಸಿ. ಎಚ್ಚರಿಕೆ ಹಿಡ್ಕೊಂಡೆ ಎಲ್ಲರೂ ಆರಾಮ್ ಹೊಂದಬೇಕಂತ ಪ್ರಯತ್ನ ನಡೆಸಿವಿ. ಅದಲ್ಲ, ಎಚ್ಚರಿಕೆ ಒಳಗೆ ಏನಾರ ಮಾಡಿ ಸುಖ ಹೊಂದಬೇಕಂತ ಸುಖ ಹೊಂದೋ ಯೋಜನೆ ನಡೆಸಿವಿ. ಎಚ್ಚರಿಕೆ ನೀವು ಯಾವ ಯೋಜನೆ ಮಾಡಿ ಯಾರ್ಯಾರು ಎಷ್ಟು ಸುಖಿಗಳಾಗಿ ನೋಡ್ಕೋರಿ ಎಚ್ಚರಿಕೆ ಒಳಗೆ. ಆಗಿರಿ ನಾವು ಒಬ್ಬರ ಎಚ್ಚರಿಕೆಗಳ ಸುಖ ಕೊಡೋ ಯೋಜನೆ ಏನ್ ಮಾಡ್ಕೊಂಡಿರಿ ಹೇಳಿ? ಸುಖ ಕೊಡೋ ಯೋಜನೆ ಮಾಡ್ಬೇಕು, ಎಚ್ಚರಿಕೆ ಕೈ ಬಿಡುವುದನ್ನ ಅದ್ರ ಯೋಜನೆ ಮಾಡ್ಬೇಕಾದ್ರೆ ಕೈ ಬಿಟ್ಟಾಗ ನೋಡಿ ಊರಲ್ಲಿ ಅದೇ ಅಡಗಿಸು. ಎಚ್ಚರಿಕೆ, ಕನಸು, ನಿದ್ರೆ 3 ಅವಸ್ಥೆಗಳ ಸಂಬಂಧವನ್ನು ತಪ್ಪಿಸು. ಕಪಟದ 3 ಅವಸ್ಥೆಗಳನ್ನು ತೋರಲಿ ಅದೇ ಅಡಗಿಸಲು ಮಾಯಾಕ್ಯತನೂ ಆಗಲಿ ಸುಮ್ಮನೆ ಕೊಡುವುದು. ಅದಕ್ಕೆ ಮಾಯಾಕ್ಯತನು ಸೂಕ್ಷ್ಮವಾದಂಥ ಸಮಾಧಿ ಸ್ಥಿತಿ ಅನ್ನೋದನ್ನು ತುರ್ಯಾವಸ್ಥೆ, ಅದು ನಮ್ಮ ನಿಜವನ್ನು ತಿಳ್ಕೊಳ್ಳಿಕ್ಕೆ ಸಾಧನ. ಅದನ್ನು ಪಡೆದೇ ತಿಳಿದು ಸಮಾಧಿಯನ್ನು ಹೊಂದಿದಾಗ ನಮಗೆ ಇದು ಖಾತ್ರಿ ಆಗೋದು. ಪ್ರಜ್ಞೆ ಇದ್ದಾಗ ಈ ಎಚ್ಚರಿಕೆ ಸಂಬಂಧ ತಪ್ಪಿಸ್ಕೊಂಡಿರುವುದು ಇದೇ ಶನೆತನ. ಏನ್ ಎದರ ದಶೆಯಿಂದ ನೀನು ಶನಿತನ ಸುಖಿ ಆಗುವ ದಶೆಯಿಂದನೋ ಏನ ಸಂಕಟ ಆಗುವ ದಶೆಯಿಂದನೋ? ನಮಗೆ ಶಾಶ್ವತ ಸುಖ ಶಾಂತಿ ಬೇಕಾಗಿತ್ತಂದ್ರೆ ಈ ವ್ಯವಹಾರಿಕ ಎಚ್ಚರಿಕೆಯೊಳಗೆ ಜಗತ್ತಿನ ಮ್ಯಾಗಿನ ವ್ಯಾಮೋಹವನ್ನು ತೆಗೆದುಹಾಕ. ವ್ಯಾಮೋಹನ ನಮ್ಮೆಲ್ಲ ದುಃಖಕ್ಕೆ ಹಾಕಿದ್ದು ಸಂಕಟಕ್ಕೆ. ಇಲ್ಲಿ ಮಠ ವ್ಯಾಮೋಹ ಇರ್ತದೆ ಅಲ್ಲಿ ತನಕ ನಿನಗೆ ಬಂಧನಕ್ಕೆ ನಾನು ಮತ್ತು ಬರೋವು ನೀವು. ಇದು ವ್ಯಾಮೋಹ ಯಾವಾಗ ನಾಶ ಆಕೈತಿ ಯಾವಾಗ ನಿನಗೆ ಬಂಧನದಿಂದ ಬಿಡುಗಡೆ. ಬಂಧನ ಇಲ್ಲ ನಿನಗೆ. ಮೋಹ ವ್ಯಾಮೋಹನ ನಿನಗೆಲ್ಲ ಬಂಧನಕ್ಕೆ ಹಾಕೈತಿ. ಅದ ಮಾಯ. ಬಾಳೆದಿಂದ ಸುಖಿ ಆದವ್ರು ಯಾರು ಹೇಳಿ ಜಗತ್ನಾಗ? ಬಾಳೆ ಬದುಕು ಮಾಡಿ ಸುಖ ಹೊಂದಬೇಕಂತ ಪ್ರಯತ್ನ ನಡೆಸಿ. ಬಾಳೆ ಕೆಡಬಾರ್ದು. ಇದು ಹಿಂಗೆ ಇರ್ಬೇಕು ಅಂತ ಅನುಗ್ರಹ ಆಶೀರ್ವಾದ ಕೇಳಬೇಕಿಲ್ಲ. ಅದಿಲ್ಲ, ಬಾಳೆಕೇನು ಪೆಟ್ಟು ಹತ್ತಬಾರ್ದು ಅಂತ. ಹಿಂಗ ಇರ್ತದಲ್ಲ, ನೀನು ಬಾಳೆ ಇದಕ್ಕಿದ್ದಂಗ ಯಾವ ಹೊತ್ನಾಗ ಏನಾಕತಿ ಯಾರು ಹೇಳಾಕ್ ಹೋಗ್ಬೇಕು. ಪ್ರಾರಬ್ಧ ಕರ್ಮ ಹೆಂಗೈತಿ ಹೇಳಾಕ್ ಹೋಗ್ಬೇಕು.
ಮಹಾತ್ಮರಾದವರೆಲ್ಲ ಬಾಳೆ ಹಂಗ ಇಟ್ಕೊಂಡ್ರನ ಅವ್ರು ಬಾಳೆ ಕೆಡ್ಸ್ಕೊಂಡ್ರು ಅದ್ರ ಗೊಡವಿ ಕೈ ಬಿಟ್ರಿಲ್ಲ ತಿದ್ದ ಕಟ್ಟಾಡಿದ್ರನ್ರಿ ಅವರು ನಮ್ಮಪ್ಪ ಬಾಳೆ ಸುದ್ದಿ ಮಾತಾಡ್ತಿದ್ರು ಅಂತ ಕೇಳ್ತಿದ್ರಪ್ಪ ಅವರು ಶಿವಾನಂದ ಅವರು ಬಾಳೆ ಸುದ್ದಿ ಒಬ್ಬರದಾರ ಮುಂದೆ ಆ ಸುದ್ದಿ ತೆಗಿತಿದ್ರು ನೆನಪುದ ಹಾಕಿದ್ರು ಅವ್ರು ನಮ್ಗೆ ಬರೀ ಅದೇ ಸನ ಮತ್ತೇನು ನನ್ನ ಬಾಳೆ ಹೆಂಗಾತು ನನಗೆ ಬರೀ ಇದನ್ನು ಏನು ಮಾಡೋದು ತೊಗೊಂಡು ಇನ್ನೂ ಉಪಯೋಗ ಬರೋದು ಬಾಳೆ ತೊಗೊಂಡು ಬೆಂಕಿ ಹಚ್ಚತ್ತು ಆರಾಮಿರಕ್ಕೆ ಉಪಯೋಗ ಬರೋದು ಬಾಳೆ ತೊಗೊಂಡು ಏನು ಸಮಾಜ ಸ್ಥಿತಿಯನ್ನು ಹೊಂದಿ ದುಃಖಿ ಆದವ್ರು ಯಾರದಾರ ಜಗತ್ತಿನಾಗ ಸಮಾಧಿ ಪಡೆದವ ಒಬ್ಬನ ಸುಖಿ ಸುಖದ ಮಿಂಡ ಹೊಡೆ ತುಂಬ ಉಂಡ ನಾವು ಅವ ಜ್ಞಾನಿ ಜ್ಞಾನ ಸಮಾಧಿಯನ್ನು ಮಾಡಿಕೊಂಡವ ಹೊಂದಿದವ ಎಚ್ಚರಿಕೆ ಅವಸ್ಥಾದ ಬೆಲೆ ಏನು ಅನ್ನೋದನ್ನು ತೆಗೆದ್ರೆ ಲೆಕ್ಕ ಹಾಕಿ ವ್ಯವಹಾರಿಕ ಎಚ್ಚರಿಕೆಯ ಬೆಲೆ ಏನು ಮುಂಜಾನೆಯಿಂದ ಸಂಜೆ ಮಠ ಮಾಡಿದ್ರೆ ಏನಪ್ಪಾ ಇದ್ರದ್ದು ಲಾಭ ವಾಟ್ ಈಸ್ ದ ನಟ್ ರಿಸಲ್ಟ್ ಆಫ್ ಯುವರ್ ವೇಕಿಂಗ್ ಸ್ಟೇಟ್ ಅಂತ ಪ್ರತಿಯೊಂದು ವ್ಯವಹಾರಿಕ ಎಚ್ಚರಿಕೆಯ ಬೆಲೆ ಏನದ ಮುಂಜಾನೆ ಸಂಜೆ ಮಠ ಮಾಡಿದ್ದು ಏನು ಪರಿಣಾಮ ಆಯ್ತು ನಮ್ಗೆ ಅದ್ರ ಲಾಭ ಏನಾಯ್ತು ಅಂತ ವಿಚಾರ ಲೆಕ್ಕ ಹಾಕಿ ತೆಗೆದ್ರೆ ಧನು ಚಿಂತೆ ವ್ಯಸನ ಇದೆಲ್ಲ ಇವತ್ತಿನ ದಿನದ ಬಾಳೆ ಹೆಂಗೈತಿ ಮನೆಯದ್ದು ಹಂಗೈತಿ ಇದನ್ನ ಮಾಡ್ಕೊಂತ ಹೋದ್ರೆ ನಮ್ಗೆ ಅದರಿಂದ ಲಾಭ ಏನಂಗ ಲಾಭ ಇಲ್ಲದ ವ್ಯಾಪಾರ ಮಾಡ್ತಾರನೇ ಯಾರು ಯಾಕೆ ವ್ಯಾಪಾರಸ್ಥ ಮಾಡ್ಬೇಕಾದ್ರೆ ಮರನೇ ದಿನ ವ್ಯಾಪಾರ ಮಾಡ ಇವತ್ತಿನ ಸಿಲ್ಕ್ನಾಗ ಏನಾರ ಲಾಭ ಉಳಿದ್ರೆ ಯಾಕ್ರಿ ಮಾಡ್ತಾನೆ ಹೌದಿಲ್ಲ ನಾನು ಬಂಡವಾಳ ಹಾಕಿದ್ದು ಎಷ್ಟು ಅದಕ್ಕಿಂತ ಹೆಚ್ಚಿಗೆ ಬಂದ್ರೆ ಅದು ಕೈಯಾಗ ಕಟಕಸಾಕೈತಿ ಅಂದ್ರೆ ಇದ್ದು ಬಂಡವಾಳ ಸದ ಹೋಗಾಕತ್ತಾದ್ರೆ ವ್ಯಾಪಾರ ಯಾಕೆ ಮಾಡಕ್ ಹೋಗ್ರಿ ಅದನ್ನ ಯಾಕೆ ಮಾಡ್ಬೇಕ್ರಿ ಅಂತ ಹೌದಿಲ್ಲ ಹಂಗೆ ನಾವು ಮುಂಜಾನೆ ಸಂಜೆ ಮಟ್ಟ ಮಾಡಿದ ವ್ಯಾಪಾರದಿಂದ ಸ್ವಲ್ಪ ಸುಖದ ಲಾಭ ಏನಾರು ಆದ್ರೆ ವ್ಯಾಪಾರ ಮಾಡ್ಬೇಕು ಲೆಕ್ಕ ಹಾಕಲಿ ಹಂಗೆ ಮಾಡತ್ತೀವಿ ನಾಳೆ ಬರ್ತೈತಿ ನಾಳೆ ಬರ್ತೀವಿ ಎಷ್ಟು ಜನ್ಮ ಆದ್ರು ಎಷ್ಟು ತಲೆ ಮರಗಳಾದ್ರು ಯಾಕ್ರಿ ಹೊಳಿ ಓದಿಲ್ಲ ಎಲ್ಲ ಲುಕ್ಸಾನ್ದಾಗ ಎಲ್ಲ ಸಾಲದಾಗ ಮತ್ತು ಹೌದಿಲ್ಲ ಸಾಲದಾಗ ಜಮಾನ ಹೌದಿಲ್ಲ ಸಾಲ ಹರಿಲಿಲ್ಲ ಮತ್ತು ಸಾಲದಾಗ ಹೋಗುದು ಇದ್ರ ಬೆನ್ ಐತಿ ಕನಸು ಹೆಂಗ್ ಬಿದ್ರು ಗಾಢ ನಿದ್ರೆಯೊಳಗೆ ಉಳಿತೈತೇನ ಅದು ಹಂಗೆ ಎಚ್ಚರಿಕೆ ಬೇಕಾದಂಗೆ ತೋರಿದ್ರು ನಿದ್ರೆಯಾಗ ಉಳಿತೈತೇನ ಇದು ನಿದ್ದೆ ಹೆಚ್ಚಾಗಿದ್ದು ಸಂಬಂಧ ಎಲ್ಲ ತಪ್ಪಿಲ್ಲ ಎಚ್ಚರ ಕನಸಿನ ಲಾಭ ಏನಪ್ಪಾ ಅಂತಂದ್ರೆ ನಿನಗೆ ಬೇಕಾದದ್ದು ಏನು ಬೇಡಾದದ್ದು ಎಚ್ಚರಿಕೆ ಒಳಗೆ ನಿನಗೆ ಬೇಕಾದದ್ದು ಇದ್ದದ್ದ ಆದ್ರೆ ನಿದ್ದೆ ಹೋಗುವ ಅವಶ್ಯಕತೆ ಎದಕ್ಕೆ ಬೇಕಾಗಿತ್ತು ಎಚ್ಚರಿಕೆ ವ್ಯವಹಾರದಿಂದ ನಮ್ಗೆ ಬೇಕಾದದ್ದು ಸಿಕ್ಕಿಬಿಟ್ಟಿದ್ರೆ ನಿದ್ದೆ ಹೋಗೋ ಕೆಲಸ ಇದ್ದಿದ್ದಿಲ್ಲ ಎಚ್ಚರಿಕೆ ವ್ಯವಹಾರದಿಂದ ನಮ್ಗೆ ಬೇಕಾದದ್ದು ಸಿಕ್ಕಿಲ್ಲ ಬೇಡಾದ ಬ್ಯಾಸರ ಧನು ಆತಿ ಅದನ್ನು ಕಳ್ಕೊಳ್ಳಿಕ್ಕೆ ನಿದ್ದೆಗೆ ಮರಿ ಹೋಗ್ಬೇಕಾಗಿತ್ತು ನೀ ಏನು ಯೋಜನೆ ಮಾಡೋದೆಲ್ಲ ಮಣ್ಣು ಮಸಿ ಯೋಜನೆ ಮಾಡೋದಿಲ್ಲ ಎಚ್ಚರಿಕೆ ಒಳಗಿನ ಯೋಜನೆ ಎಲ್ಲ ನೀನು ಎಲ್ಲ ವ್ಯರ್ಥ ಎದಕ್ಕೆ ಉಪಯೋಗ ಈ ಎಚ್ಚರಿಕೆ ಅವಸ್ಥೆ ಏನದ ನೋಡಿ ಇದು ಗೈರು ಉಪಯೋಗ ಅನ್ನೋದು ಯಾವಾಗಲೂ ನೆನಪಿಡ್ಬೇಕಿದೆ ಏನು ಇದು ನಿರುಪಯುಕ್ತದ ಇದಕ್ಕೆ ಅದಕ್ಕೆ ತಿಳಿದವ್ರು ಇದಕ್ಕೆ ಮಹತ್ವನ ಕೊಡೋದಿಲ್ಲ ದೂರ ಎಡಗುತ್ತದೆ ನಾವು ಬೇಕಾದದ್ದು ಇದು ಕೊಡೋದಿಲ್ಲ ಕನಸು ನಿದ್ರೆ ಒಳಗಿದಿಲ್ಲ ಹೌದಿಲ್ಲ ಕನಸಿನಾಗೋದಿಲ್ಲ ನಿದ್ರೆ ಒಳಗೂ ಇದಿಲ್ಲ ನಮ್ಗೆ ಬೇಕಾದದ್ದಂತೆ ಇದರಿಂದ ಸಿಗುದಿಲ್ಲ ಅಂತ ತಿಳ್ಕೊಂಡು ಯಾಕೆ ಇದ್ರ ಬಗ್ಗೆ ಚಿಂತೆ ಮಾಡ್ಬೇಕು ಇದು ಹಿಂಗೆ ಇರ್ಬೇಕು ಇದು ಹಂಗಾಗ್ಬೇಕು ಹಿಂಗಾಗ್ಬೇಕು ನೀನೇನು ಲೆಕ್ಕ ಹಾಕ್ಬೇಕು ಲೆಕ್ಕ ಹಾಕೊಂಡು ಕೂತಾಗ ಆಕೈತೆ ನಾವು ಹಾರೈಸ್ಕೊಂಡು ಕೂತಾಗ ಹಂಗಾಕೈತೆ ಅದು ನಾವು ಕರ್ಮ ಹೆಂಗೆ ಇರ್ತೈತೆ ಹಂಗೆ ಹೆಂಗೆ ಕನಸು ಬಿದ್ದಂಗೆ ಅನುಭವಿಸ್ತಿಲ್ಲ ಹೆಂಗೆ ಎಚ್ಚರಿಕೆ ಬೇಕಾದಂಗೆ ತೋರಿ ಅದನ್ನ ಉಳಿತೈತೆ ಅದು ಎಷ್ಟು ಎಚ್ಚರಿಕೆಗಳು ಬಂದ್ರು ಒಂದು ಉಳಿದಿಲ್ಲ ಎಷ್ಟೋ ಎಚ್ಚರಿಕೆಗಳು ತೋರ್ಯಾವ ಎಷ್ಟೋ ಕನಸುಗಳು ಬಂದು ಹೋಗ್ಯಾವ ಎಷ್ಟೋ ನಿದ್ರೆ ವ್ಯವಸ್ಥೆ ಬಂದು ಅವಸ್ಥೆಗಳು ಬಂದು ಹೋಗ್ಯಾವ ಎಚ್ಚರಿಕೆ ಬಂತು ಹೋತು ಕನಸು ಬಂತು ಹೋತು ನಿದ್ರೆ ಬಂತು ಹೋತು
ಆಗತ್ತಕ್ಕೆ ಬಂದು ಹೋಗುವಂಥವು ಹೊರತು ಬಂದು ಹೋಗೋದಕ್ಕೆ ಸಾಕ್ಷಿಯಾಗಿದ್ದು ಇರುವಿಗೆ ಏನಾರಾಗಿದ್ದಾನೆ, ಅವಸ್ಥೆಗಳಲ್ಲಿ ಏನಾರಾಗಿತ್ತು ಹೊರತು ನೀನು ಇರುವಿಕೆಯಲ್ಲಿ ಅದಕ್ಕೆ ಸಾಕ್ಷಿಯಾಗಿದ್ದಂತಹ ಇರುವಿನಲ್ಲಿ ಏನಾರಾಗಿತ್ತು ನನಗೆ ಆ ಇರುವು ನೀನು ತೋರಿಡುವಂಥ ಅವಸ್ಥೆಗಳು ನೀನಲ್ಲ. ಅವಸ್ಥೆಗಳ ಪರಿಣಾಮ ನಿನ್ನ ಇರುವಿಕೆಗೆ ಯಾವುದೇ ಥರದ ಬಾಧೆಯನ್ನು ಉಂಟು ಮಾಡಲಾರ. ಮಕ್ಕಳು ಮರಿ ಸುಖಿ ಆಗೋದನ್ನು ಗಳಿಸ್ಬೇಕು, ಏನು ಸಂಕಟ ಆಗೋದನ್ನು ಗಳಿಸ್ಬೇಕು, ಆತ್ಮಜ್ಞಾನ ಗಳಿಸ್ಬೇಕಿಲ್ಲ. ಮಕ್ಕಳು ಮರಿಗೆ ಭೂಮಿ ಸೀಮಿ ಗಳಿಸಿಡುವುದು ಅಂದ್ರೆ ಮಹಾ ಅಪರಾಧನ ಅದು. ಅದಕ್ಕೆ ಮಕ್ಕಳು ಮರಿಗೆ ಆಸ್ತಿ ಪಾಸ್ತಿ ಏನು ಮಾಡಿಡಬೇಕು, ಇಡಕ್ಕೆ ಹೋಗ್ಬಾರ್ದು. ಅದ ಒಂದು ದೊಡ್ಡ ಆಸ್ತಿ. ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ. ಮಕ್ಕಳಿಗೆ ಆಸ್ತಿ ಪಾಸ್ತಿ ಮಾಡೋ ಬದಲಿ ಅವ್ರಿಗೆ ಉತ್ತಮ ಸಂಸ್ಕಾರ ಕೊಟ್ರೆ ಅದು ದೊಡ್ಡ ಆಸ್ತಿ. ಹೌದಿಲ್ಲ? ಒಳ್ಳೆಯ ವಿದ್ಯೆ, ಹೌದಿಲ್ಲ, ಒಳ್ಳೆಯ ಸಂಸ್ಕಾರ ಅವಕ್ಕೆ ಮಕ್ಕಳಿಗೆ ಕೊಟ್ರೆ ಅವು ಒಂದು ದೊಡ್ಡ ಆಸ್ತಿ. ಸಂಸ್ಕಾರವಂತರನ್ನು ಮಾಡ್ರಿ. ಏನು ಸಂಸ್ಕಾರ ಮಾಡ್ಕೊವ್ರ ಅವ್ಕೆ ಎಷ್ಟು ಗಳಿಸಿಟ್ರ ಏನಾಗಬೇಕಾಗಿದ್ರಿ? ಯಾಕ್ರಿ? ಎಷ್ಟು ಗಟ್ಟಿ ಸಾಕಷ್ಟು ಕೋಟಿ ಗಟ್ಟಲೆ ಗಳಿಸಿಟ್ರೆ ಸಂಸ್ಕಾರಹೀನ ಸಂಸ್ಕಾರ ಮಾಡಿಟ್ಟಾರೆ. ಅವು ಏನು ಮಾಡ್ತಾವು? ಏನು ಕರ್ಮಗಳನ್ನು ಮಾಡ್ಕೋತ ಕೂತವ ಅಂದ್ರೆ ಅದರ ಫಲ ನಿನಗೂ ಬರ್ತದೆ, ಗಳಿಸಿಟ್ಟವು. ಅದಕ್ಕೆ ಒಳ್ಳೆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನು ಕೊಡ್ತಾರೆ. ಅದು ಜವಾಬ್ದಾರಿ. ಅದು ಪ್ರತಿಯೊಬ್ಬ ತಂದೆ ತಾಯಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರಗಳನ್ನು ಕೊಡ್ಬೇಕು. ಬರೀ ಹಾಡೋದು ಬಿಟ್ರೆ ಮುಗಿತದ ಕೆಲಸ. ಯಾಕ್ರಿ? ದೊಡ್ಡ ಕೆಲಸ ಅದು. ಹಾಡೋದು ಬಿಟ್ಟರು ಬಿಡು, ಹಾಡೋ ಅದಕ್ಕೆ ಸಂಸ್ಕಾರಗಳು ಮಕ್ಕಳಿಗೆ ಸಣ್ಣದಿರ್ತ ಒಳ್ಳೆಯ ಸಂಸ್ಕಾರಗಳನ್ನು ಕೊಡ್ಬೇಕು. ಶರೀರಕ್ಕೆ ಜಡ್ಡು ಬರ್ತೈತೆ, ಏನು ಆನಂದಕ್ಕೆ ಜಡ್ಡು ಬರ್ತೈತೆ? ಶರೀರ ನಾನನ್ನು ಭಾವ ಆದ್ರೆ ಆರಾಮಿರ್ತೀವಿ ನೋಡು. ಶರೀರ ನಾನು ತಿಳ್ಕೊಂಡು ನನಗೆ ಜಡ್ಡಾಗೈತೆ ಅಂತ ತಿಳ್ಕೊಂಡೆ. ಧ್ಯಾನಿ ಬೇಸರ ಎಲ್ಲ ಶರೀರಕ್ಕೆ ಸಂಬಂಧದ ಹೊರತು ನಿನಗೇನು ಸಂಬಂಧ? ನೀ ಅದನ್ನ ನಾನಂತ ತಿಳ್ಕೊಂಡು ನನಗ ಆತ. ಶರೀರ ನಾನನ್ನು ಭಾವ ಇದ್ದವ್ರಿಗೆ ಸಂಕಟ ಇರುವುದನ್ನು ನೋಡ್ರಿ. ಶರೀರ ನಾನನ್ನು ಭಾವ ಹೋದ್ರೆ ಆರಾಮಿರ್ತೀವಿ. ದೇಹ ಭಾವ ನಳಿ ನಾನಾರೆಂಬುದನ್ನು ತಿಳಿದು ಉಳಿ. ಮಾನವ ಮಾಡೋ ಕೆಲಸ ಅಂದ್ರೆ ಇದು ಒಂದೇ ಕೆಲಸ ನೋಡ್ರಿ. ಯಾಕಂದ್ರೆ ದೇಹ ಭಾವವನ್ನು ಬಿಡಬೇಕು. ಎಲ್ಲಿ ಹಿಡದಿ? ಮನಸ್ಸಿನಾಗ ಹಿಡ್ದಿ, ಮನಸ್ಸಿನಾಗ ಬಿಡು. ಮನಸ್ಸಿನಾಗ ಹಿಡ್ಕೊಂಡು ಕೂತಿಯಲ್ಲ, ಅದು ನಾನು ಅನ್ನೋದನ್ನು ಮನಸ್ಸಿನಾಗ ಅದು ನಾನಲ್ಲ ಅಂತ ತಿಳಿದು ಕೈ ಬಿಡು. ಮನಸ್ಸಿಗೆ ಸಮಾಧಾನ ಶಾಂತಿ ಇರ್ತೈತಿ. ನಿಜದ ಎಚ್ಚರಿಕೆ ಮಾಡ್ಕೊಳಕ್ ಒಲಿವು ನಾವು. ನಿಜದ ಎಚ್ಚರಿಕೆ ಮಾಡ್ಕೊಳ್ಳೋರು ಯಾರು? ಬೇಕಾಗಿಲ್ಲ ನಮ್ಗೆ. ಯಾಕ್ರಿ? ಇದೇ ನಡೆದೈತಲ್ರಿ, ಇದರ ಮಜಾ ಮಾಡ್ಕೊತ ಹೋಗೋಣ ಅಂತ. ಅದಲ್ಲ, ಇದೇ ವ್ಯವಹಾರದಾಗ ಸಿಕ್ಕೊಂಡು ಇದನ್ನ ಮಾಡ್ಕೊತ ಅಡ್ಡಾಡ್ಬೋದು. ಮಲಗಿದವನು ಬುದ್ಧಾಪನ, ಎದ್ದವನು ಬುದ್ಧಾಪನ. ಇನ್ನು ಚೈತನ್ಯ ಸ್ವರೂಪ ಏನು ಮಲಗಿನೂ ಇಲ್ಲ, ಅದು ಎದ್ದಿನೂ ಇಲ್ಲ. ಏಳೋದು ಬೀಳೋದು ಎಲ್ಲ ಯಾವ್ದು? ಮನಸ್ಸು ಬುದ್ಧಿನ, ಹೋದಿಲ್ಲ? ನೀತಿ ಯಾರಿಗೆ? ಬುದ್ಧಿಗೆನೆ, ಹೋದಿಲ್ಲ? ಮೂರು ಅವಸ್ಥೆಗಳ ಸಂಬಂಧ ಇದು ಮನಸ್ಸಿಗೆ ಬುದ್ಧಿಗೆ ಸಂಬಂಧದ ಹೊರತು ಆತ್ಮನಿಗೆ ಇವಿಲ್ಲ, ಸಂಬಂಧ ಇಲ್ಲ. ಸಾಕಷ್ಟು ದುಡ್ಡು ಗಳಿಸಿದಾರ, ಆರಾಮದಾರನ್ನ ಕೇಳ್ರಿ. ಸಮಾಧಾನ ಶಾಂತಿ ಇಂದ ಇರಕ್ಕಾಗೈತಾನೆ? ನಿನಗೆ ಬೇಕಾದದ್ದನ್ನು ಈಗ ಗಳಿಸ್ಲಿಲ್ಲಲ್ಲೋ. ದುಡ್ಡು ರೊಕ್ಕ ರೂಪಾಯಿ ಬಂಗಾರ ಗಳಿಸಿದಿ, ಮಕ್ಕಳು ಮರಿ ಗಳಿಸಿದಿ, ಸಮಾಧಾನ ಶಾಂತಿಯನ್ನು ಗಳಿಸಲಿಲ್ಲ. ಅಂತಹ ಸಂಪತ್ತನ್ನು ಗಳಿಸಲಿಲ್ಲಲ್ಲೋ ನೀನು. ಇದು ಹಾಳಾಗಿ ಹೋಗೋ ಸಂಪತ್ತನ್ನು ಗಳಿಸಿದೆ ಅಂತ ನೀ ಗಳಿಸಿದ್ದು ಉಳಿತೈತಿನ? ಅದು ಯಾವ ಜನ್ಮದಾಗ ಗಳಿಸಿದ್ ಉಳ್ದತ್ ಹೇಳ್ರಿ.
ಅದನ್ನು ಗಳಿಸೋ ಸಂಬಂಧ ಎಷ್ಟು ಗುದ್ದಾಡ್ತೀವಿ. ಆ ಸಂಪತ್ತು ಗಳಿಸ್ಬೇಕಾದ್ರೆ ಎಷ್ಟು ತೀರ್ಬೇಕಾಗಿದೆ. ಈ ನಿಧಿ ಅಪಾರವಾದದ್ದದ, ಸಮೀಲಾರದಂತಹದ್ದದ ಅಪಾರವಾದ ನಿಧಿ. ಇದು ಗುರು ಅಂಜನಾ ಬೇಕಿದಕ್ಕೆ. ಈ ನಿಧಿ ನಮ್ಗೆ ದೊರಕಬೇಕಾದ್ರೆ ಗುರು ಅಂಜನೆ ಇಲ್ಲಲ್ಲೇ ದೊರಕುದಿಲ್ಲ. ಅಪಾರವಾದ ಸಂಪತ್ತು, ಸಮೀಲಾರದಂತಹದ್ದು. ಅದನ್ನು ಪಡೆದ ನಂತರ ನೀನೇ ರಾಜರ ರಾಜ, ಚಕ್ರವರ್ತಿಗಳ ಚಕ್ರವರ್ತಿ ಅಂತ. ನಿನ್ನಲ್ಲಿದ್ದದ್ದನ್ನು ನೀವು ತಿಳ್ಕೊಂಡ ಉಳ್ಕೋಬೇಕು. ಅದಕ್ಕೆ ಪ್ರಯತ್ನ ಪೂರ್ವಕ ಅಭ್ಯಾಸ ನಾವು ಮಾಡಬೇಕು. ನಿನ್ನ ಐಶ್ವರ್ಯದ ಮುಂದೆ, ಸಂಪತ್ತಿನ ಮುಂದೆ ನಿನಗೆ ಉಳಿಕಿದ ಸಂಪತ್ತು ಏನು ಮಾಡುದ್ರಿ? ಅದು ಜಗತ್ತಿನ ಸಂಪತ್ತು ಎಲ್ಲ ಚರಟಕ್ಕೆ ಸಮಾನ. ಆತ್ಮಜ್ಞಾನ ಸಂಪತ್ತಿನ ಮುಂದೆ ಐಹಿಕ ವಿಜ್ಞಾನಿಗಳ ಜ್ಞಾನ, ಐಶ್ವರ್ಯ, ಭೌತಿಕ ಸಂಪತ್ತು ಎಲ್ಲವೂ ಕೇವಲ ಚರಟಕ್ಕೆ ಸಮಾನ ಅಂತಾರೆ. ಏನು ಯಾವಾಗಲೂ ರೆಡಿ ಐತೆ ಅದು. ಅದನ್ನು ತಿಳ್ಕೊಂಡು ಅದನ್ನು ಆ ಸ್ಥಿತಿ ಹೊಂದು ಆ ಸಂಪತ್ತಿನ ಒಡೆಯನ ನೀನದಿ. ಅದನ್ನು ಪಡ್ಕೋಬೇಕಂದ್ರೆ ಹೊರಗೆ ಏನು ಮಾಡಿ ಕೆಲಸ ನೋಡ್ರಿ. ಸುಮ್ಮನೆ ನಮ್ಮೊಳಗೆ ನಾವು ವಿಚಾರ ಮಾಡ್ಕೋತೇರು. ಅದ್ರ ಬಗ್ಗೆ ಶ್ರವಣ, ಮನ, ನಿಧಿಧ್ಯಾಸನ ಇದೇ ಸಾಧನ ನೋಡ್ರಿ. ಶಾಲಿ ಕಲ್ತನ ಶಾನೆ ಹಾಕಿನಂತ ನೀವು ತಿಳ್ಕೊಂಡ್ರಿ. ಶಾಲಿ ಕಲ್ತ ಯಾರ್ಯಾರು ಎಷ್ಟೆಷ್ಟು ಶಾನ್ಯಾರಾಗಿದ್ದು ನೋಡ್ಕೊರಿ. ಭ್ರಮ ಆಗೈತಿ ನಿಮಗೆ. ಏನಾರ ಕಲ್ತ ನಾ ಶಾನೆ ಹಾಕೇನ್ರಿ. ನಿನ್ನ ನೀ ಕಲಿ. ಶಾಲಿ ಕಲ್ತ ಏನ್ ಮಾಡ್ತಿ? ಶಾಲಿ ಕಲ್ತ ದಡ್ಡ ಆದಿನಿ ಅಂತ. ಹೌದಿಲ್ಲ? ಶಾಲೆ ಅಂದ್ರೆ ಏನ್ರಿ? ಜಗತ್ತಿನ ಬಗ್ಗೆ ಕಲಿತು ಹೋದ್ರ ನೀ ಈ ವಿಶ್ವದ ಬಗ್ಗೆ, ವಿಶ್ವವಿದ್ಯಾ ಅದನ್ನ ಕಲ್ತು ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿ ನೋಡ್ಕೋರಿ. ಸಂಕಟ ಒಂದು ತಪ್ಪೈತೇನೆ ಅದನ್ನ ಕಲ್ತ್ರ? ಬಹಳ ಶಾನೆತನ ಕಲ್ತೇನೆ. ಸಾಂಕ್ಟ ಹೋಗಿದ್ದೇನೆ ನಿಂದು? ಭಯಭೀತಿ ಕಳ್ಕೊಂಡೇನೆ? ಹುಟ್ಟು ಸಾವುಗಳಿಂದ ಯಾಕ್ರಿ? ಹುಟ್ಟು ಸಾವುಗಳ ಭೀತಿ ಹೋಗೈತೆ ನೀನು? ಮರಣದ ಭೀತಿ ಕಳ್ಕೊಂಡೇನೆ ಇದನ್ನು ವಿಶ್ವವಿದ್ಯಾಲಯದಿಂದ? ಎಲ್ಲ ಭ್ರಾಂತಿನ ವಿಷಯ ಅದು. ಶಾಲಿ ಕಲ್ತ್ರೆ ಶಾನ್ಯಾರಕ್ಕೆ ಪೂಜಾ ಮಾಡಕ್ ಕಲ್ತ ಮ್ಯಾಗ ನಿನಗೆ ನಿದ್ದೆ ಮಾಡಕ್ ಬಂತನಪ್ಪ? ಹೊರಗಿನ ಆಡಂಬರ ಪೂಜಾ ಪುನಸ್ಕಾರ ಎದರ ಸಂಬಂಧ ಮಾಡ್ತೀರಿ? ಅದರಿಂದ ಏನ್ ಲಾಭ ಆಗೈತಿ ನೋಡ್ಕೊರಿ. ಸಾಧಕರಿಗೆ ಜನರ ಸಮೂಹ ವಿಘ್ನ ಆಗ್ತದೆ. ಅದಕ್ಕೆ ಅಭ್ಯಾಸ ದಶೆಯೊಳಗೆ ಸಾಧಕ ಆ ಜನಸಂಪರ್ಕದಿಂದ ದೂರ ಇರು. ಜನರ ಪರಿಚಯ ಇಲ್ಲದಿರಬೇಕು. ಎಂಥವರು ವಿಶೇಷ ಜನರ ಸಂಪರ್ಕ ಬಿಡಬೇಕು. ಯಾಕಾರ ಬಂದು ಮನಸ್ಸಿಗೆ ತೆಗಿತಾನೆ, ಸಮಾಧಾನ ಕೆಡಿಸ್ತಾನೆ, ಸರಿ ಅಂತ. ಹೆಚ್ಚು ಹೆಚ್ಚು ನಾವು ಅಂತಹ ಜನರ ಸಂಪರ್ಕದಿಂದ ದೂರ ಇರು. ಮೂರ್ಖ ಜನರ ಸಮೂಹದಲ್ಲಿ ಇರುವುದಕ್ಕಿಂತ ಅಡವಿಯಲ್ಲಿ ಇರುವುದು ಲೇಸು ಅಂದ. ಮೂರ್ಖರಂದ್ರೆ ಇವರೇ ನಾವು ಬಾಳೆದಾಗ ಸುಖ ಐತೆ ಅಂತ ತಿಳ್ಕೊಂಡವ್ರು. ತಡವೀರ ಸುದ್ದಿ ಚಾಲೂನ ರೀ ಅದು. ಎದ್ದು ಹೋಗ್ಬಿಡುದಿಲ್ರಿ ನಾವು. ತಡವೀರ ಅದು ಬಾಳೆ ಸುದ್ದಿನ ನಾವು. ಅದಕ್ಕೇನು ಸಂಜೆ ಮಠ ಹೇಳಿರು ಅದಕ್ಕೇನು ಇದಾಗೋದಿಲ್ಲ. ಯಾಕ್ರಿ? ಬಾಳೆದ ಕತಿ ಹೇಳ್ಕೊತ ಕುಂತು ಬಿಡುತ್ತೆ. ಹಂಗಾಯ್ತು ನನಗೆ ಹಿಂಗಾಯ್ತು ಹುಡುಗಾರ ಇದ್ರೆ ಕಚ್ಚಿ ಅಪೌರವತಿಲಿ ಒಬ್ಬ ಇದು ಬಿಟ್ಗಿರಿ ಬನ್ಕಟ್ಟರಿ ಒಂದಿನ ಕೇಳಾಕೈತ್ ಗುಲೆ ಕೇಳಿ ನಡಿ ಚಾತ್ರದ ಹತ್ಕೊಂಡ್ರು. ಇದಕ್ಕೆ ಅದ ಹೆಸನೇ ಇತ್ತು. ಬರೀ ಅದನ್ನೇ ಹೇಳೋದು ಅದನ್ನೇ ಕೇಳೋದು. ಮತ್ತೊಂದು ಹೆಸನೇ ಇಲ್ಲ. ಎಲ್ಲಿ ಏನು ಹೇಳ್ಬೇಕು ಅನ್ನೋದ ಕವರಿಲ್ಲ ಅಂತ ತಗೊಂಡ್ಬಿಟ್ರೆ. ಹ್ಞೂ ರೀ, ಎಲ್ಲಿ ಹೇಳ್ಬೇಕು ಅನ್ನೋದು ಸಹ ಕವರಿಲ್ಲ. ಇಲ್ಲಿ ಬಂದ್ರು ಅದನ್ನ ಮಾತಾಡೋದು. ಇಲ್ಲಿ ಬಂದಾಗರೆ ಯಾಕ್ರಿ ಅದನ್ನು ಬಿಟ್ಟು ಇರ್ಬೇಕು ಅನ್ನೋದು. ಅದು ಸುದ್ದಿ ತೆಗಿಲಿ. ಇದು ಆತ್ಮಚಿಂತದ ಅಭ್ಯಾಸದಾಗ ತೊಡಬೇಕು ಅನ್ನೋದು ಐತಿ. ತನ್ನಂಗ ಮಾಡ್ಕೋದು ಜಗತ್ತು. ಜಗತ್ತು ಅದ್ರ ಗೊಡಿವ ತನ್ನಂಗ ಮಾಡ್ಕೋತದೆ. ಮತ್ತು ಅದು ಅದಕ್ಕೆ ಅದ್ರ ಗೊಡಿವಿ ಕೈ ಬಿಟ್ಟು ಅದಕ್ಕೆ ಅಂತ ಜನರ ಸಮೂಹದಿಂದ ದೂರ ಇರಬೇಕು.
ಜನಸಂಪರ್ಕದಿಂದ ದೂರ ಇರಬೇಕು. ನಿಜವಾಗಿ ಇದ್ದವ ಅದು ಸಂಪರ್ಕದಿಂದ ಆ ಭಾವನೆಗಳು ನಮಗೂ ಬರ್ತಾವ, ಮಾತುಕತೆಗಳು ಮತ್ತು ನಮ್ಮ ಒಳಗೆ ಹೊಕ್ಕ ಕೂಡೋದು ಚಾಲುವಾದವು. ಯಾವ ರೂಪದಿಂದ ಬರ್ತಾವ ಹೇಳಕ್ಕೆ ಬರೋದಿಲ್ಲ ರೀ, ನಮಗೆ ಗೊತ್ತಾಗದಂಗೆ ಬಂದ ಅದು ನಮಗೆ ಏನಂತವ್ರ ಸಂಪರ್ಕ. ಬುದ್ಧಿ ಹೇಳಕ್ಕೆ ಹೋಗಿ ನಮ್ಮನ್ನು ಮತ್ತೆ ಮಾಯ ಹಾಕಿ ಅದಾಗ ಹೇಳ್ಕೊಂಡು ಹೋಗ್ತೈತೆ ಹೊರಗೆ. ಏನು ಹನುಮಂತ ಲಂಕಾಪಟ್ಟಣಕ್ಕೆ ಹೋಗಿದ್ದಂತ, ಏನು ಒಮ್ಗೆ ಇಲ್ಲಿ ಲಂಕಾಪಟ್ಟಣ ಎಲ್ಲೈತೆ ಅನ್ನೋದು ಗೊತ್ತಾಗಲಿಲ್ಲ. ಅಡಿವ್ಯಾಗ ಹೊಂಟಾನ, ಓ ಟೈಮ್ನಾಗ ಒಬ್ಬ ಧ್ಯಾನಕ್ಕೆ ಕೂತ. ಏನು ಧ್ಯಾನಕ್ಕೆ ಕೂತಾಗಿ ಎಬ್ಸಿರ್ ಪಾಪ ಬರ್ತೈತಿ. ಇನ್ನು ಹೆಂಗೆ ಮಾಡೋದು? ಇನ್ನು ಧ್ಯಾನದಿಂದ 7 ಮಠ ಏನು ಮಾಡ್ಬೇಕಪ್ಪ ಇವಾಗ, ಏನು ಮಾಡೋದು ಇನ್ನು ಅಂತೇಳಿ ಅವ ಅಕಲ್ ಹಾಕುವಂತ ಕುಂತಾನೆ. ಅವಾಗ ದಾರಿ ಹತ್ತು ಹೋಗ್ತಾನೆ ಲಂಕಾಪಟ್ಟಣ. ನಾವು ಧ್ಯಾನಕ್ಕೆ ಕೂತಾನೆ. ಅವು ಒಂದು 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 ಪಾತ್ರೆ ಒಡಕ್ ಪಾತ್ರೆ ಹುಡುಕ್ಯಾಡಿ ಏನೋ ಮಾಡ್ಕೊಂಡ್ಬಂದು 2 ಕಲ್ಲು ಇಡಾವಂತ ಅದು ಹಾಕ್ಕೊಂಡು ಬೀಳೋದು. 2 ಕಲ್ಲು ಇಡಾವ ಹಾಕ್ಕೊಂಡು ಬಿಡೋದು. ಮುದ್ದಾಮ ಅವ ಮುಂದೆ ಹಂಗೆ ಮಾಡಾಕ ನೀವು ಅದನ್ನು ನೋಡಿ 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 ಕೋತಿ ಇನ್ನೊಂದು ಕಲ್ಲು ಇಡೋದಕ್ಕೆ ಅಂತ ಬುದ್ಧಿ ಹೇಳಕ್ಕೆ ಹೋದಂತ. ಸ್ವಾಮಿ ಲಂಕಾಪಟ್ಟಣ ಏನೈತಿ ಅಂತ ತಗದ ಸುದ್ದಿ ತಿಳಿಯಾಕ ಬಂದು ಬಿಡ್ತು ನೋಡ್ರಿ. ಧ್ಯಾನ ಎಲ್ಲ ಹೋತ್. ನೀವು ಬುದ್ಧಿ ಹೇಳಕ್ಕೆ ಹೋಗಿ ನಮೂನಿ ಹೇಳ್ಕೊಂಡು ಹೋಗತ್ತದ ಮಾಯ. ಬುದ್ಧಿ ಹೇಳಕ್ಕೆ ಹೋಗಿ ಲಂಕಾಪಟ್ಟಣ ತಿಳಿಯಾಕ ಬಂತ. ಅದಕ್ಕೆ ಧ್ಯಾನ ಎಲ್ಲ ಹೋತ್ರಿ ನೋಡು. ಹಂಗೆ ನಾವು ವ್ಯವಹಾರ ಕಡೆ ಜನರ ಕೂಡ ಅವ್ರ ಕಡೆ ಎಲ್ಲ ಕೊಟ್ಟಿವಿ ಹೋತ. ಅದಕ್ಕೆ ಅಂಥವ್ರ ಸಂಪರ್ಕ ಬೇಡಪ್ಪ. ಮೊದಲಿನ ಕಾಲದೊಳಗೆ ಅವರು ನಮ್ಮ ದುಷ್ಟ ಇದರಿಂದ ರಕ್ಷಣೆ ಮಾಡಪ್ಪ ದೇವ್ರ ಅಂತ ಬೇಡ್ಕೋತಿದ್ರಂತ. ದೇವರು ದೇವತೆಗಳ ಮೂಢ ಭಾವನೆಯಿಂದ ಬೇಡ್ಕೋತಿದ್ರಂತ ಆ ಟೈಮ್ನೊಳಗೆ. ಆಗ ಈಗಿನ ಕಾಲದೊಳಗೆ ನಮ್ಮ ಗೆಳೆಯರಿಂದ ನಮ್ಮನ್ನು ರಕ್ಷಣೆ ಮಾಡಪ್ಪ ಅಂತ ಬೇಡ್ಕೋಬೇಕು. ಯಾಕೆ ಉಂಡು ನೀರು ಉಳ್ಗೊಳ್ದ ಬಂದು ನಿಂದಿರ್ತಾರ ಅವ್ರು ಗೆಳೆಯರು ಇವ್ರನ್ನ. ಅವ್ರು ತಮ್ಮ ಇದಕ್ಕೆ ಹೇಳ್ಕೊಳ್ಳೋ ಅವ್ರು ಹೋದಿಲ್ಲ ಅಂತಾದ್ರಾಗ ವೇಳೆ ಕಳೆದು ಹೋಗಿಬಿಡ್ತೈತಿ. ಆಟ ಪಾಠ ವಿನೋದ ಇದ್ರೊಳಗೆ ಕಾಲ ಕಳೆದು ಹೋಗ್ತೈತಿ. ಇಂಥ ಚಿಂತನೆ ಮಾಡ್ಕೊಳಿಕ್ಕೆ ನನಗೆ ವೇಳೆ ಎಲ್ಲಿ ಸಿಗ್ತೈತಿ? ಅದಕ್ಕಂಥವ್ರಿಂದ ರಕ್ಷಣೆ ಮಾಡೋಣ. ಇವೆಲ್ಲ ಬಾಳೆ ಬದುಕಿನವ್ರ ಸುದ್ದಿ ಬೇಡಪ್ಪ. ಇಂಥವ್ರ ಮುಖಾನ ಅಂಥವ್ರು ನೋಡಬಾರದು ಸುಧಾ ಅಂತ. ಮೂರ್ಖನ ಮುಖವನ್ನು ಸಹ ನೋಡಬಾರದು ಅಂತ ನಿಯಮದ. ಭಗವಂತನ ಪ್ರಾಪ್ತಿ ಇಲ್ಲದೆ ಪ್ರಪಂಚದಲ್ಲಿ ನಿರರ್ಥಕ ಶ್ರಮವನ್ನು ವಹಿಸುತ್ತಿರುವ ಮೂರ್ಖರ ಮುಖವನ್ನು ಸಹ ನೋಡಬಾರ್ದು ಅಂತ. ಅಷ್ಟೊಂದು ಕಠೋರವಾಗಿ ನಾವು ಅಭ್ಯಾಸದ ತೊಡಗಕ್ಕಾಗೈತೇನೆ. ಏನು ಒಬ್ರು ಇರ್ತಾರ ಸಂಪರ್ಕ ಬೇಡಪ್ಪ. ನಾವು ಶಿಷ್ಯನ ಮಾಡ್ಕೊಂಡಿದ್ದಂತ ಅಲ್ಲಿ ಒಬ್ಬ ಅಭ್ಯಾಸದಾಗ ಇರ್ತಿದ್ದಂತ. ಅವ್ನ ಶಿಷ್ಯನ ಸಹಿತ ಒಳಗೆ ಬರ್ಕೊಡ್ತಿದ್ದ. ಅಲ್ಲೇ ಇಟ್ಟು ಬಿಡು, ಏನು ತರುದು ಇಲ್ಲ. ಹಾಲು ತಂದು ಹಣ್ಣು ತಂದು ಇಟ್ಟು ಹೋಗ್ಬಿಡು. ನಾವು ಒಳಗೆ ಕದ ಹಾಕೊಂಡು ಅಭ್ಯಾಸದಾಗ ಕೂತ್ಬಿಡು. ಅವಾಗ ಹೊರಗೆ ಬರ್ಬೇಕಾದ್ರೂ ಯಾರ್ಯಾರ ಬಣ್ಣದ ಬಟ್ಟೆ ಅವ್ರು ಅದಾರನ ಅಂತ ಶಿಷ್ಯನ ಕೇಳಿ ಅವಾಗ ಹೊರಗೆ ಬರ್ತಿದ್ದಂತ. कोई रंगी कपड़े वाला है क्या देख रहे बाबा? कोई नहीं जी ನಾವು ಅವಾಗ ಹಚ್ಚ ನಾನು ಹೊರಗೆ ಹೋಗಿ ಬೈರ್ ದೇಶಿಗೆ ಇದಕ್ಕೆ ಹೋಗಿ ಬಂದು ಮತ್ತೆ ತನ್ನ ಅಭ್ಯಾಸದಾಗ ಕೊಡೋದು. ಇವಂಥವು ಭೇಟಿ ಆದ್ಮೇಲೆ ಅವ್ರ ಸಂಪರ್ಕ ಚಾಲು ಆಯ್ತು ನೋಡ್ರಿ. ಬಡಿತದ ಗಾಳಿ. ಇವ್ರ ಗಾಳಿ ಬೇಡ ನಮಗಂತ. ಹೌದಲ್ಲ? ಅದಕ್ಕೆ ಏಕಾಂತವಾಗಿರಬೇಕು. ಜನರ ಪರಿಚಯ ಇಲ್ಲದಿರಬೇಕು. ಇಲ್ಲಂಗಾಕೈತೆ ನಮ್ಗೆ. ನೋಡೋಣ ಇಲ್ಲ ಒಬ್ಬರನ್ನು ಭೇಟಿ ಆಗದಂಗೆ ಇರಾಕಲ್ಲಿ ನೋಡೋಣ ಒಂದರ ದಿನ. ಉಂಡು ನೀರು ಉಗುಳ್ದಾಗ ಓಡಿ ಹೊಕ್ಕಿಯಲ್ಲಿ ಅಗಸಿಗೆ ಇದಕ್ಕೆ ಯಾಕ್ರಿ ಅವ್ರ ಹೆಣಿಕೆ ಯಾಕ, ಅವ್ರ ಸುದ್ದಿ ತೆಗ್ಯಾಕ, ಇವ್ರ ಸುದ್ದಿ ತೆಗ್ಯಾಕ. ಹೌದಿಲ್ಲ? ಗೊತ್ತಾಗದಂಗೆ ಅಜ್ಞಾತವಾಸದೊಳಗೆ ಇರಾಕೈತೇನೆ. ಇದನ್ನ ಸಾಧಿಸ್ಬೇಕನ್ನೋ ಹಂಗೆ ಆಕೈತಿ. ನೋಡೋಣ ಕೂಡ ಹೊಟ್ಟೆ ಹಸಿದ್ರು ಊಟ ಮಾಡಿ ಸಣ್ಣಗೆ ಆತ್ಮಚಿಂತನದಾಗ ಕಡಿ ನೋಡೋಣ ಎಲ್ಲಿದಾನಂತ ಹುಡುಕ್ಯಾಡ್ಕೊಂತ ನಿನಗೆ ಬರ್ಬೇಕು. ಯಾಕ್ರಿ ಇರಾಕೈತೇನೆ ನಿನಗೆ? ಓಡಿ ಮುಕ್ಕಳು ಸುಟ್ಟು ಬೆಕ್ಕಿನಂಗೆ ಓಡಿ ಹೊಕ್ಕಿಯಲ್ಲಿ. ಯಾಕ್ರಿ ಇಲ್ಲಿ ಕುಂಡ್ರ ಬರೀ ಅದ ಹೆಸನ ಐತಿ ಅಂದ್ರೆ ಏನು ತಿಳ್ಬೇಕು ನೀವು? ಹೇಳೋದು ಕೇಳೋದು ಮಾಡೋದು ಮತ್ತು ಅದನ್ನ ಮಾಡೋದು ಅಂದ್ರೆ ಎಷ್ಟು ಜನ್ಮ ಆದ್ರೂ ಆಗೋದಿಲ್ರಿ. ಎಲ್ಲ ಮಾಡಿದ್ದೆಲ್ಲ ಮಷಿನಿಗೆ ಹೋಗ್ತೈತಿ. ಅದಕ್ಕೆ ನಾವು ಭಾಳ ಎಚ್ಚರದಿಂದ ಇರ್ಬೇಕಾಗೈತಿ. ಏನು ಅಂದಾಗ ಇದು ಸಾಧಿಸ್ತೈತಿ. ಏನು ಹೆಚ್ಚು ನಾವು ಏಕಾಂತದೊಳಗೆ ಇರ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಬಲು ಏಕಾಂತವಾಗಿರಬೇಕು. ಈ ಜನರ ಸಂಪರ್ಕದಿಂದ ದೂರ ಇದ್ದು ಇದನ್ನು ಸಾಧಿಸಬೇಕಾಗ್ತದೆ. ಅದೊಂದು ದೊಡ್ಡ ಸಾಧನ. ಜನಸಂಪರ್ಕ ಬಿಟ್ಟು ಇರುವುದಾದ್ರೆ ನನ್ನ ಶಕ್ತಿ ಎಲ್ಲ ಹೋತು ಅಂತ ನಾನು ಕ್ರೈಸ್ತ. ಈ ಜನಸಮೂಹದೊಳಗೆ ಬೆರೆತ ಕೂಡಲೇ ನನ್ನ ಶಕ್ತಿ ಆತ್ಮಶಕ್ತಿನ ಹೋದಂಗಾಗೈತೆ ಅಂತ ತಿಳ್ಕೊಂಡು ನಾವು ಮತ್ತು ಜನಸಮೂಹದಿಂದ ದೂರ ಉಳಿದು ಈ ವಿಷಯ ಜನಸಂಪರ್ಕ ನಮ್ಮನ್ನು ಇದು ಕೆಡಿಸ್ತದೆ.
ಏನು ಅದಕ್ಕೆ ನಾವು ಹೆಚ್ಚು ಹೆಚ್ಚು ನಾವು ಏಕಾಂತದೊಳಗೆ ಇದ್ಕೊಂಡು ಇದನ್ನು ಸಾಧಿಸಬೇಕು. ಅಭ್ಯಾಸಗಿವೆ ಇದು ಮೊದಲು ಏಕಾಂತ ಸ್ಥಾನ ಬೇಕಾಗ್ತದೆ. ಅಂಥ ವಿಚಾರವಂತರಿದ್ರೆ ಅವ್ರು ಕೂಡಿದ್ರು, ಇಲ್ಲ ಅಂದ್ರೆ ಏಕಾಂತದೊಳಗೆ ಇರಕ್ಕಲಿ ಅಂತ. ಬಿಟ್ಟಿರಕತೆ ನೋಡ್ಕೋರಿ, ಜನರ ಬಡವಿ ಬಿಟ್ಟು ಜಗತ್ತಿನ ಸುದ್ದಿ ಇದನ್ನು ಬಿಟ್ಟಿರಕ್ಕೆ ಅಂದ್ರೆ ಸಾಧಿಸ್ತದೆ ನಿನಗೆ. ಇದ್ದದ್ದೆಲ್ಲ ನೀನು ಮತ್ತು ಈ ಕೆಟ್ಟು ಬಿಡ್ತೈತೆ ಎಲ್ಲ, ಮಾಡಿದ್ದು ಹೇಳಿದ್ದು ಕೇಳಿದ್ದೆಲ್ಲ. ಈ ವಿಚಾರ ಸಂಸ್ಕಾರ ಕೇಳಿದ್ರಾಗ ಮತ್ತೆ ಅದ್ರಾಗ ಏನಾರ ಹೊಕ್ಕ ಲೌಕಿಕತೆ ಎಲ್ಲ ಹಾರಿಗಿಡ್ತದೆ, ಉಳಿದನೇ ಇಲ್ಲ. ಎಷ್ಟು ದಿನ ಕೇಳಿದ್ರೆ ಏನವು? ಅದಕ್ಕೆ ನಾವು ಇದನ್ನು ಕಾಕೋಬೇಕನ್ನೋ ಹಂಗಿದ್ರೆ ನಾವು ಅಂಥ ವಾತಾವರಣ ಅಂತ ಹೋಗಿದ್ದು ನಾವು ಅದನ್ನು ಮನನ ಮಾಡ್ಕೋತ ಇರ್ಬೇಕು, ಅಂದಾಗ ಉಳಿತೈತಿ. ಉಳಿಸ್ಬೋದು ಭಾಳ ಕಠಿಣ ಐತಿ. ಹೊರಗಿನ ಪ್ರಭಾವ ಒಳಗೆ ಎಳ್ಕೊಂಡು ಹೋಗತ್ತೆ, ಮತ್ತೆ ಬಿಡು ಬಿಡು ಪುರ್ಸೋತ ಹೋಗತ್ತ. ಜಗತ್ ವ್ಯವಹಾರ ಎಲ್ಲ ಬ್ಯಾಸರ ಆದವನ ಕೆಲಸ ನೋಡ್ರಿ. ಹುಟ್ಟುದು ಹೊಂದುದು ಬ್ಯಾಸರ ಆಗ್ಬೇಕು, ಹುಟ್ಟಲು ಹೊಂದಲು ಬೇಸತ್ತಂಗೆ. ಇದೆಲ್ಲ ಬ್ಯಾಸರ ಆದವ, ಜಗತ್ ವ್ಯವಹಾರ ಎಲ್ಲ ಬ್ಯಾಸರ ಆದವನ ಕೆಲಸ. ಜಗತ್ತೆಲ್ಲ ಏನಿದೆ ಮನುಷ್ಯನ ಕಲ್ಪನಾ ಇದೆ. ಮತ್ತೊಬ್ಬ ದೇವರೊಬ್ಬ ಮಣ ಅದಾನ ಅಂತೀರಲ್ಲ, ಅದು ನೀನ ಮನುಷ್ಯನಾಗ ನೀನೇ ಕಲ್ಪಿಸ್ಕೊಂಡವ. ಮಾಡಿದವನು ಕಲ್ಪಿಸಿದವನು ನೀನ. ಎಲ್ಲವನ್ನು ಸೃಷ್ಟಿಸಿದ ಬ್ರಹ್ಮನನ್ನ ಸೃಷ್ಟಿಸಿದವರು ಯಾರು? ನೀನ. ನೀ ಕಲ್ಪಿಸಿದ ದೇವರು ಹೌದಿಲ್ಲ, ನೀ ಕಲ್ಪಿಸ್ಕೊಂಡದ್ದು ನಿನಗೇನು ಕೊಡ್ತಾವು? ನೀನ ಮಾಡಿದ್ದು ಹೋದ್ರೆ ಕಲ್ಪಿಸ್ಕೊಂಡು ದೇವ್ರ ಆಕಾರ ಕೊಟ್ಟ, ಅವಕ್ಕೆಲ್ಲ ರೂಪ ಕೊಟ್ಟ. ಆ ಹೆಣದೇವರು ಗಣದೇವರು ನೀನ ಕಲ್ಪಿಸಿದ್ವು. ಅವೇನು ಬಂದು ಹೇಳಕ್ ಬಂದಿದ್ದು ನಮ್ಮ ಆಕಾರ ಹಿಂಗೈತಿ ಅಂತ ನೀನು ಮನೆ ಮುಟ್ಟ ಬಂದು ಹೇಳಿದ್ದು ನಾವು. ನೀನೇ ಕಲ್ಪಿಸ್ಕೊಂಡು ಅವಕ್ಕೆ ಹೆದರ್ಕೊಂತ ಕೂತಿ. ಹರಿಹರ ಬ್ರಹ್ಮಾದಿಗೆ ಕಲ್ಪನೆ ಇನ್ನೂ ಮಾಡ್ಕೊಂಡು ಕೂತಿ. ದೇವಿ ಅದಳ ಬ್ರಹ್ಮದ ಅಂತ ಎಷ್ಟು ಬೆದರಿ ನೀವು. ನೀನೇ ಕಲ್ಪಿಸ್ಕೊಂಡು ಬೆದರ್ಕೊಂಡು ನಿನ್ನ ಕಲ್ಪನಾನ ನೀನು ಹೆದರ್ಸ್ತ. ಯಾವ ಕಲ್ಪಿಸ್ಕೊಂಡಿಲ್ಲ ಅವ ಯಾಕೆ ಹೆದರ್ಸ್ತಾನ್ರಿ? ಇಲ್ಲದನ್ನು ಕಲ್ಪಿಸ್ಕೊಂಡು ದುಃಖ ಪಡ್ಲಿಕ್ಕೆ ಅವಕ್ಕೆ ಪೂಜಾದಿಗಳನ್ನು ಮಾಡು, ನಮಗೆ ಬಂದು ನಿಮ್ಗೆ ಇಂಥ ಇದನ್ನು ಹೊರ ಕೊಡ್ತೇವೆ ಅಂತ ಬಂದು ನಿಮ್ಗೆ ಹೇಳಿದ್ದು ನಾವು. ದೇವಿ ಹೇಳಿದ್ಲ ನಿನಗೆ ಮಾನಮ್ಯಾಗ ಮಾಡಿ ನಾನು ಪೂಜೆ ಹುಡುಕಿ ಟೈಮ್ನಾಗ ನಾನು ನೆನಪು ಮಾಡಬೇಡ, ಯಾಕ್ರಿ ನಿನಗೆ ಹೊರ ಕೊಡ್ತೇನೆ, ನಾನು ಸಂಹಾರ ಮಾಡ್ತೇನೆ ನೀನು ಎಲ್ಲ ದುಷ್ಟ ಇವನ್ನೆಲ್ಲ ಹೇಳಿದ್ದಂತ ಕತಿ ಕಟ್ಟ್ಯಾರ ಹೆಂಗೆ? ಯಾಕ್ರಿ ಶಕ್ತಿ ಉಪಾಸನೆ ಮಾಡೋರಿಗೆ ಮುಕ್ತಿ ಇಲ್ಲ, ಇಲ್ಲ ಬೇಕಾಗ್ತದೆ ಉಪವಾಸ ಹಾಕಕ್ ಬಿಡ. ಹೇಳಿ ಸಿಟ್ಟು ಬರ್ತೈತೆ ಯಾಕ್ರಿ? ಸಿಟ್ಟು ಬಂದ್ರೆ ಹಿಟ್ಟು ಮುಕ್ ನಾವೇನು ಮಾಡೋಣ ಅಂತ ನಾವು. ಚಂದ ಆಯ್ತು ತಿಳ್ಕೊ ಮತ್ತು ಅದರ ಬೆನ್ನತ್ತೆ ಹೋಗವ್ರು ನೋಡಿ, ಅದ ಶೆಳಗೆ ಹೋಗವ್ರು. ಅಲ್ಲಿ ದೇವ್ರಾಯ್ತು, ಇಲ್ಲಿ ದೇವ್ರಾಯ್ತು ಅದ್ರ ನಾವು ಚಲೋ ದಿನ ಬೇಕಾ, ಇದು ಕ್ಯಾಟ ದಿನ ಬೇಕಾ? ಏನು ನೀವು ಮಾಡಿದ ಕರ್ಮ ಕಣ್ಸೋರಾಗ ಏನೋ ಆಗೋದು ಹಾಕಿರ್ತೈತಿ. ನೀವು ಎಷ್ಟು ಪಂಚಾಂಗ ಕೇಳಿ ಹೊತ್ತಿಗೆ ತೆಗಿಸಿ ಇದನ್ನು ಮಾಡಿದ್ರೆ ಅದು ತಪ್ಸಕತ್ತೈತಿ. ಯಾಕ್ರಿ ಚಲೋ ದಿನ ಕೇಳಿ ಇದನ್ನು ಮಾಡಿದ್ರೆ ನಿನಗೆ ಅದು ಚಲೋ ಆಕೈತಿ. ಮಾಡಿದ ಕರ್ಮ ಕಣ್ಸೋರಾಗ ಹೆಂಗೆ ನಡೀತೈತಿ, ಹೆಂಗೆ ನಡಿಬೇಕು? ತಪ್ಸಕ್ಕಾಕತ್ತೇನ ಅದನ್ನು ಮಾಡಿದ್ದು? ತಾ ಮಾಡಿದ ಕರ್ಮ ಬಲವಂತನಾದರೆ ಯಾರೇನು ಮಾಡುವರು ಹರಿಯೇ. ಹಿಂಗೆ ತಿಳ್ಕೊಂಡು ಈ ವಿಚಾರ ಗಟ್ಟಿ ಹೇಳ್ಕೊಂಡು ಇದಕ್ಕೆ ಉಳ್ಕೊಂಡು ಏನು ನಡೆಯುವಂಗೆ ನಡೀತೈತಿ. ನಮಗೇನು ಸಂಬಂಧ ಇದೆ? ಅಲಿಪ್ತಾಗಿ ಉಳ್ಕೊಳಿಕ್ಕೆ ಬರ್ತೈತಿ. ಅಧ್ಯಾತ್ಮ ಚಿಂತನದ ಅಭ್ಯಾಸ ತೊಡಗಿದೆ ಅಂತ ಇಲ್ಲ ಹುಚ್ಚಿಡ್ದು ಹೋಗತ್ತೆ ನಿನಗೆ. ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು ತರ್ಗೊಂದು ಹೇಳವ್ರು, ಅದನ್ನು ನಂಬಾವನ ಎಲ್ಲಾನು ಹಂಗೆ ಸ್ವತಃ ವಿಚಾರ ಮಾಡೋಂಗಿಲ್ಲ ಬಿಡೋಂಗಿಲ್ಲ. ಚಲೋ ದಿನ ಐತಿ, ಕ್ಯಾಟ ದಿನ ಐತಿ, ಬರೇ ಇದ ತಿಳಿಯ ತುಂಬ್ಕೊಂಡು ಅದನ್ನ ಮಾಡ್ಕೊಂತ ಅದ್ರ ಕಾಲ ಸತ್ತು ಹೋಗು. ನಿಜವಾದದ್ದನ್ನು ತಿಳ್ಕೊಳ್ಳಿಲ್ಲ, ಬಿಡ್ಲಿಲ್ಲ. ಈ ಮನಸ್ಸು ಎದ್ರೆ ಹೇಳ್ತೈತಿ, ಬಿದ್ದರೆ ಬೀಳ್ತೈತಿ. ಮನಸ್ಸು ಅಡಗಿದಾಗ ಏನ್ ಮಾಡ್ತೈತಿ? ನೀ ದೇವ್ರು ನಿಜ ಹೆಚ್ಚಾಗ ಏನ್ ಮಾಡ್ತಾವ? ನೀನ್ ದೇವ್ರು ವಿಷಯಾದಿಗಳನ್ನು ಗಳಿಸು, ವಿಷಯದಿಂದ ಸುಖ ಹೊಂದು ಅಂತ ಹೇಳ್ತಾವನು ದೇವ್ರು ನಿನಗೆ. ಈ ನೀನೇ ಕಲ್ಪಿಸ್ಕೊಂಡಿಯೋ ವಿಷಯಾದಿಗಳಲ್ಲಿ ಸುಖ ಸಿಗ್ತೈತೆ ಅಂತ ನೀನೇ ಕಲ್ಪಿಸ್ಕೊಂಡಿಯೋ? ದೇವ್ರು ಬಂದು ಹೇಳಿದ್ಮ್ಯಾಗ ಗೊತ್ತಾಗೈತೆ ನಿನಗೆ ಅವನ್ನೆಲ್ಲ ಪಡ್ಕೋರ್ಪ, ನಿನಗೆ ಸುಖ ಸಿಗ್ತೈತೆ ಅಂತ.
ಭಾಳಷ್ಟು ಭೂಮಿ ಸೀಮೆ ಮಾಡು, ಮಕ್ಕಳು ಮರಿ ಹಡಿ, ನೀನು ಭಾಳ ಸುಖಿ ಅಕ್ಕಿ ಅಂತ ಹೇಳಿದ್ವು ನಿನಗೆ. ಯಾಕ್ರಿ? ಉಂಡ್ರು ತಿಂದ್ರ ಮಜಾ ಮಾಡಿದ್ರೆ ಸುಖ ಸಿಗ್ತದೆ ಅಂತ ಹೇಳಿದ್ವು ನಿನಗೆ. ನೀನೇ ಕಲ್ಪಿಸ್ಕೊಂಡು ಮಾಡ್ಕೊತ ಹೊಟ್ಟಿ. ವಿಷಯ ಸಂಗ್ರಹ ಕೂಡಿದ್ರೆ ಬಡ್ದಾಟ ಶುರು ಆತ್ ನೋಡ್ರಿ. ವಿಷಯ ಸಂಗ್ರಹನೇ ಇರ್ಲಿಲ್ಲ ಅಂದ್ರೆ ಬಡ್ದಾಟ ಇಲ್ಲ. ಅದಕ್ಕೆ ಅಧ್ಯಾತ್ಮ ವಿಷಯ ಸಂಗ್ರಹ ಇರಬಾರ್ದಿಲ್ಲ. ಎಲ್ಲಿ ವಿಷಯ ಸಂಗ್ರಹ ಇರ್ತದೆ ನೋಡ್ರಿ, ಅಲ್ಲಿ ಅಧ್ಯಾತ್ಮ ನಡೆದಿಲ್ಲ. ಏನ್ ವಿಷಯ ಸಂಗ್ರಹ ಇದ್ದಲ್ಲಿ ಅಧ್ಯಾತ್ಮ ಅಲ್ಲಿ ನಡೆದಿಲ್ಲ. ಬರೇ ವಿಷಯ ಸಂಗ್ರಹ ಮಾಡ್ಕೋತ ಕೊಡುದ ಮನುಷ್ಯನ ಜನ್ಮ ಕೆಲಸ. ಜನ್ಮಾಂತರ ಮಾಡ್ಕೋತ ಬಂದು ಅದರಿಂದ ಏನಾಗೈತೆ ನೋಡ್ಕೋ. ಯಾವ ಭಾಷಾದೊಳಗೆ ಇದನ್ನು ಕಲ್ತರು ಅನುಭವ ಒಂದ ರೀ. ಬೇಕಾದ ಭಾಷಾದೊಳಗೆ ಕಲೀನಿ. ಏನ್ ಯಾರು ಕೂಡ ಊಟ ಮಾಡಿದ್ರು ಪಾಯಸ ಒಂದಾದ. ಯಾವ ಮಹಾತ್ಮರ ಮುಖಾಂತರ ಇದನ್ನ ನಾವು ಕೇಳಿದ್ರು ಜಗತ್ತಿನೊಳಗೆ ಅನುಭವಗಳ ಇದೆಲ್ಲ ಒಂದಾದ. ಏನ್ ನಿಜವಾದ ಅನುಭವವನ್ನು ಯಾರು ಪಡ್ಕೊಂಡಾರ ಅವ್ರದ್ದು ಎಲ್ಲ ಒಂದಾದ. ಏನ್ ಬೇರೆ ಬೇರೆ ಇಲ್ಲ ಅದು ಮಾರ್ಗ. ಎಷ್ಟು ಮಂದಿ ಆಗಿ ಹೋಗ್ಯಾರ ಜ್ಞಾನಿಗಳು ಜಗತ್ತಿನೊಳಗೆ, ಅವ್ರು ಹೊಂದಿದಂಥ ಸಾಧನ ಕ್ರಮ ಎಲ್ಲರಿಗೂ ಒಂದಾದ. ಬೋಧ ಒಂದೇ, ಬ್ರಹ್ಮನಾದ ಒಂದೇ, ಸಾಧನೆ ಮಾಡುವ ಹಾದಿಯು ಒಂದೇ ಅಂತ. ಏನ್ ಬರೋಬ್ಬರಿ ಹೇಳ ನೋಡಿ ಶರೀಫ್ ಅಂತಿದ್ರು. ಏನ್ ರೆಡ್ಡಿ ತಿಮ್ಮಪ್ಪರು ಹೊಂಟಿದ್ವಿ ಹಂಗರ್ಕಿಂತ ಊಟ ಗಿಟ ಮಾಡಿ ಕಾರ್ ಗಡೆ ಕೂತ್ಕೊಂಡು ಹೊಂಟಾಗ ಹಂಗ ತುಗುಡಿಗೆ ಬರಾಕ್ ಚಲೋ ಆತಿ. ಅವ ಶರೀಫ್ರಿ ಕಾಡ್ ಹಚ್ಚಿಬಿಟ್ಟ ಗಾಡ್ಯಾನ. ಅವ ಹಚ್ಚಿದ ಕೂಡ ಬರೋಬ್ಬರಿ ತಿಮ್ಮದ್ರ ಅಜ್ಜಾರ್ ನೋಡಿ ಹೆಂಗೆ ಹೇಳ್ಯಾನ ಶರೀಫ್ ಬರೋಬ್ಬರಿ ಐತಿಲ್ಲ. ಹೌದು ಕುರ್ಬರ್ ಸರ್ ಚರಿಗೆ ಹಿಡ್ಕೊಂಡು ಕೂತಿದ್ರು, ಕಣ್ಣು ಮುಚ್ಚಾಕತ್ತಿದ್ರು, ಚರಿಗೆ ದಡಗ್ನ ಪಿರ್ಕಿ ಅದು ಹಿಡ್ಕಿ ಚರಿಗೆ ತಜ್ಜಾರ್ ಬಂದದ. ಕಾಯಂ ಹಿಂಬಾಲ್ ತಗೊಂಡು ನೀರು ಬಿದ್ದು ಬಿಡ್ತದೆ ಚರಿಗೆ ದಡಗ್ನ. ಕಣ್ಣು ಇವು ಎಲ್ಲ ಇಂದ್ರಿಯಗಳೆಲ್ಲ ಇವು ಆಗಿಬಿಡ್ತಾವೆ. ನಿದ್ದಿಗೆ ಅಂದ್ಕೂಲೆ ಕೈಯಾಗ ಪುಸ್ತಕ ಇರುತ್ತೆ ಅಲ್ಲೇ ಬೀಳ್ತೈತಿ. ನಿದ್ದಿ ಸುಂದ್ ಬಂತಂದ್ರೆ ಏನು ಕೊಡ್ಕೊಡ್ತಲ್ಲ. ಯಾರನ್ನು ಬಿಡುದಿಲ್ಲ ಅದು ನಿದ್ದೆ. ಎಂತೆಂಥವ್ರನ್ನು ಆವರಿಸ್ತಂದ್ರೆ ಬೆಲಿಗೆ ಹಾಕೊಂಡ್ಬಿಡ್ತದೆ. ಹುಡುಗರ್ನು ಸಣ್ಣವ್ರನ್ನ ದೊಡ್ಡವ್ರು ಯಾರು ಬಿಡುದಿಲ್ಲ. ಬುದ್ಧಿ ಇಲ್ಲವೇ ನಿನಗೆ ನಿದ್ದೆ ಎಂಬ ನಿಜ ಹಾದರಗಿತ್ತಿ ಅಂತ ಶರೀಫರ್ ಪದ ಅಂತ ನೋಡ್ತೇ. ಆಗ್ರಿ ಯಾರನ್ನು ಬಿಡುದಿಲ್ರಿ ಅದು. ತನ್ನ ಹೊರತಾಗಿ ದೇವರಿಲ್ಲ ನಿಂದ ಯಾರನ್ನ ಯಾಕೆ ಪೂಜೆ ಮಾಡೋದು? ಜನ್ಮ ಹೋಗೋ ತನಕ ವಿಚಾರ ಮಾಡಿದ್ರೆ ಹೋದ್ರೆ ಪುಣ್ಯ ನಿನ್ನ ಮತ್ತು ಹೊಂಟ. ಏನ್ ಹೊಂಟ್ರಿ ಯಜಮಾನ್ರ? ನಮ್ಮ ಅಣ್ಣ ದೇವ್ರಿಗೆ ಎಟ್ಟು ಹೊಕ್ಕೇನ್ರಿ ಮತ್ತೆ ಹೇಳಿದ್ದು ಕೇಳಿದ್ದು ಏನಾತ ನೀವು ಮಾಡಿದ್ದು? ಯಾವ್ದು ಹೇಳುವಾಗ ಹಂಗಾರಿ ಇರುದ್ರೆ ಇಲ್ಲಿ ಹೆಂಗೆ ಇರುದ್ರೆ ಯಾಕ್ರಿ? ಏನ್ ನೀವು ಯಾವ್ದು ದಾರಿ ಸಿಗುದ್ರು? ಮಹಾತ್ಮರು ಹೇಳಿದ ಮಾತೇನು ನಂಬಿಕೆ ಇಟ್ಕೊಂಡು ನಡ್ಕೊಂಡ್ರಿ, ಈಗಿಲ್ಲ ಇನ್ನೊಂದು 4 ಜನ್ಮಕ್ಕೆ ನಿಮ್ಗೆ ಅದು ದಾರಿ ಸಿಗ್ತದೆ. ನೀ ಹಂಗೊಮ್ಮೆ ಹಿಂಗೊಮ್ಮೆ ಮಾಡ್ಕೋತ ಹಳದ ತೆಗ್ಗಿಗೆ ಹೋಗ್ತೀನಿ, ಸೀದಾ ಬರೋಬ್ಬರಿ ಹೋಗು. ಹಂಗೊಮ್ಮೆ ಹಿಂಗೊಮ್ಮೆ ಹೊಯ್ದಾಡ್ಕೊಂತ ಹೋದ್ರೆ ಅಲ್ಲೇಟೈತಿ ಇಲ್ಲೇಟೈತಿ ಅಂದ್ರೆ ನೀ ಆ ತೆಗ್ಗಿಗೆ ಹೋಗ್ತೀನಿ. ಬರೋಬ್ಬರಿ ನಡಿ, ಸೀದಾ ಮಾರ್ಗದರ್ಶನ ಆಗೈತೆ ಸೀದಾ ಬರೋಬ್ಬರಿ ನಡಿ. ನೀ ಅಲ್ಲಿ ಇದನ್ನೆಲ್ಲ ಹೇಳೋದು ಕೇಳೋದು ಆದ್ಮ್ಯಾಗ ಅಲ್ಲಿ ನಡ್ಕೊಂಡೆ ಇಲ್ಲಿ ದೇಡ್ಕೊಂಡೆ ಅನ್ನೋರು ಬರಕ್ಕೆ ಹೋಗ್ಬಾರ್ದು. ಕಟ್ರ ಗುಡ್ಚಾಪಿ ಅನ್ನೋದು ನೀನ ದೇವರಾಗಿರ್ಬೇಕನ್ನೋಂಗಿದ್ರೆ ನಮ್ಮ ಅಂತೇಳಿ ಬರ್ಬೇಕು. ಅದು ನಮ್ಮ ಕಳಿಸ್ಬೇಕು. ಇನ್ನು ಅಲ್ಲಿ ದೇವ್ರ ನಡ್ಕೊಂಡೆ ಇಲ್ಲಿ ದೇವ್ರು ನಡ್ಕೊಂಡೆ ಅನ್ನೋರು ಬರೋದು ಹಿಂದೆಡೆ ನೋಡು. ಮತ್ತೆ ಯಾವ್ದಾರ ಒಂದು ದೇವ್ ಗಂಟು ಬಿತ್ತ ನಾವೇನು ಹೇಳಾಕ್ಬೋದು? ಇಲ್ಲಿ ಎಲ್ಲ ಕೇಳಿ ಮತ್ತೆ ಇಲ್ಲಿ ನಡ್ಕೊಳಕ್ ಬಂದಿ ಯಾಕ್ರಿ? ಯಾವ್ದಾರು ಗಂಟು ಬಿತ್ತಂದ್ರೆ ಹೇಳಾಕ್ ಬರುದಿಲ್ಲ. ಆಮೇಲೆ ಪೂಜೆ ಮಾಡುವಾಗ ಸೈದು ಸಾಬೂನು ಎಲ್ಲ ಮಾಡಬೇಡ ಅಂತ ಮಾಡ್ಕೊಂಡು ಕುಂತ ಎಲ್ಲ ಕಸ್ಕೊಂಡು ಕುಂತಿದ್ರು. ಆ ಶಿವಲಿಂಗವನ್ನು ಪಿಸಾಚಿ ಅವರಾಗಿ ಸಾಬ್ ಕಿತ್ಕೊಟ್ಟು ಓಡಿ ಬಂದಿದ್ದ ಅಜ್ಜ ಅಂತೇಳಿ. ಪೂಜೆ ಕುಂತಾಗ ಅಜ್ಜ ನೀವು ಹೇಳಿದ್ದೆ ಬಿಟ್ಟ ಇದನ್ನೆಲ್ಲ ಮಾಡ್ಕೊತ ಕೂತ ನೋಡಿ ಮತ್ತು ಅಂತ ಅದೆಲ್ಲ ಕಸ್ಕೊಂಡು ಬಂದಿತ್ತು. ಸಾಬ್ ಬಿಟ್ಕೊಟ್ಟು ಓಡಿ ಬಂದಿದ್ದವ. ನೋಡಿ ಸಾಬ ಹಂಗ ನೀನು ಪೂಜೆ ಕೂತಿ ಹೆಂಗಾಯ್ತು ನೀನು ಪೂಜೆ ಹೇಳಿದ್ರದ್ದು. ಹೋಲ್ ಬಿಡೋ ಪಾಟ್ ಬಿಡು ಏನಾರು ಮಾಡ್ಕೋಲ್ದ ಮತ್ತೆ ಕೊಡಿಸಿದ್ರು ಊರ.
ಅವು ಕದ ಹೆಸನೇ ರೀ, ಮತ್ತೊಂದು ಏನು ಇಲ್ಲ ಇಲ್ಲ. ಯಾವುದನ್ನು ಬಿಡ್ಬೇಕಾಗಿರ್ತೈತಿ, ಅದು ಹಿಡ್ಕೊಂಡು ಕೂತ್ಬಿಡು. ನಿಜವಾದ ಪೂಜೆ ಮಾಡಕ್ ಹೋದಂತ ನೀನು ಹೊರಗಿನ ಏನಾರು ಮಾಡ್ಕೋತ ಕೂಡದ ಪೂಜೆ ಅಂತ ತಿಳ್ಕೊಂಡ್ಬಿಟ್ಟಿವಿ ನಾವು. ಅದ ಹೆಗರಾಗ್ಬಿಟ್ಟೈತೆ ನಮಗೆ. ಅದರಿಂದ ಏನು ಲಾಭ ಇಲ್ಲ. ವಿಚಾರ ಮಾಡ್ಕೊ, ನಾ ಯಾರು, ನಾ ಅಲ್ಲದ್ದು ಯಾವುದು ಅನ್ನೋ ವಿಚಾರ, ಹಿತ ಯಾವುದು ಅಹಿತ ಯಾವುದು ಅನ್ನೋಂಥ ವಿಚಾರದ ಅಭ್ಯಾಸ. ಇದು ಶ್ರೇಷ್ಠ ಮಟ್ಟದ ಪೂಜೆ. ಇನ್ನು ಸಾಮಾನ್ಯ ಪೂಜೆ ಅಂದ್ರೆ ಜೀವಿಗಳಿಗೆ ಸಂತೋಷಗೊಳಿಸು, ಈ ಕರ್ಮವನ್ನು ಮಾಡು, ಸಂತೋಷಗೊಳಿಸು ಕರ್ಮ, ಆ ಪೂಜೆ ಮಾಡು. ನೀವು ಹೊರಗಿನ ಆಡಂಬರ ಪೂಜೆ ಇವೆಲ್ಲ ಯಾವುದಕ್ಕೂ ಉಪಯೋಗ ಇಲ್ಲ, ಅದು ಯಾರಿಗೂ ಲಾಭ ಇಲ್ರಿ. ಅವ್ನು ಬಿಟ್ರೆ ಪಾಪ ಬರ್ತೈತೆ ಅಂದ್ರೆ ಆ ಪಾಪ ಹೊರಗೆ ಕಟ್ಟಿದೀವಿ, ಅವ್ನು ಬಿಡ್ರಿ ಅಂದ್ರೆ ಅದು ಇಷ್ಟೇ ಇರೋ ನಂಬಿಕಿಲ್ಲ ಅಂದ್ರೆ ಏನು ಮಾಡೋದು? ಏನು ನಾವು ಮೊದಲಿನ ಮಾಡ್ಕೋತ ಬಂದೇವ್ರಿ, ಬಿಟ್ರಿ ಏನಾರು ಆದ್ಗಿದ್ದಿತ್ತು ಅಂತ ಸಂಶಯ ಐತೇನು? ಮತ್ತೆ ನಿಮ್ಗೆ ಹಂಗೆ ಸಂಶಯ ಇದು ಬಿಟ್ರೆ ಪಾಪ ಬರ್ತೈತೆ ಅಂದ್ರೆ ಹೊರಗೆ ಕಟ್ಟಿದೀವಿ ಬಿಡ್ರಿ ಅಂತ ಇಷ್ಟು ಹೇಳುವವ್ರ ಮಾತಿನ ಮೇಲೆ ನಂಬಿಕಿಲ್ಲ ಅಂತಂದ್ರೆ ಮತ್ತು ಅದನ್ನ ಮಾಡ್ಕೋತ ಕೊಡೋದು. ಕಿತ್ತೊಗೆ ಧೈರ್ಯ ಐತೇನೆ? ಜಗ್ಲಿ ಮ್ಯಾಗ ಇದ್ದು ದೇವ್ರ ಇಲ್ಲ ಯಾಕ್ರಿ? ಮತ್ತ ಅವ್ನು ಹೊಸದಾಗಿ ದೇವ್ರ ಮಾಡಿಸಿ ಬಿಡುದ್ರಿ. ಅವನ ಮಗನ ಮದುವೆ ಐತಿ ಇದೈತಿ ಅಂತ ಹೇಳಿ ಅವ್ನು ಮತ್ತೆ ಇಲ್ಲದಲ್ಲಿ ಅದನ್ನ ಸಂಕಟ ತಗೊಂಡು ಹಚ್ಕೊಂಡು ಇಷ್ಟೆಲ್ಲ ಅಧ್ಯಾತ್ಮಕ್ಕೆ ಯಾಕೆ ಬರ್ಬೇಕ್ರಿ? ಅಲ್ಲಿ ದೇವರ ಇಡೋದು, ಇದನ್ನ ಪೂಜೆ ಮಾಡೋದು ಅಧ್ಯಾತ್ಮಕ್ಕೆ ಯಾಕೆ ಬರ್ಬೇಕು? ಕೆಲಸ ಇದೆ. ಅವನ್ನೆಲ್ಲ ಕಾಟ ಹಾಕಿಬಿಡುದು, ತೆಗೆದು ಹೋಗೋದು. ಅವನು ಅನ್ಯವಾಗಿಲ್ಲ. ಆತ್ಮಾತಿರಿಕ್ತ ಪದಾರ್ಥ ನ ವಿದ್ಯತೆ. ನೀನು ಅದನ್ನ ಅಭ್ಯಾಸ ಮಾಡೋ, ಇನ್ನುಳಿದವ್ರಿಗೆ ಅದನ್ನ ತಿಳಿಸ್ಕೊಡು. ಇಲ್ಲದ ಏನಾರು ಹೇಳಿ ಜನರ ದಾರಿ ತಪ್ಸಕ್ ಹೋಗ್ಬೇಡ, ನೀನು ತಪ್ಪಬೇಡ, ಇನ್ನೊಬ್ಬರನ್ನು ದಾರಿ ತಪ್ಪಿಸ್ಬೇಡ. ಸರಿಯಾದ ಮಾರ್ಗದರ್ಶನ ಆದ್ಮ್ಯಾಗ ಆ ಪ್ರಕಾರ ನೋಡ್ಕೋಬೇಕಿಲ್ಲ. ಅದನ್ನ ಬಿಟ್ಕೊಟ್ಟು ಮತ್ತು ಅಂಥವ್ರು ಬೆನ್ನ ಹತ್ತಿ ಅದನ್ನ ಮಾಡ್ತೇನೆ ಅಂತಂದ್ರೆ ಪಾಪ ಹೆಚ್ಚಾಗ್ತಿಂತ. ಏನಿದು ಪುಣ್ಯ ಇಲ್ಲ. ಪುಣ್ಯ ಇದ್ರೆ ಹೊಳಿತಿ, ನಂಬಿಕೆ ಉಳಿತೈತಿ. ಮಹಾತ್ಮರು ಹೇಳಿದ ಮಾತನ್ನು ನಂಬಿಕೆ ಇಟ್ಟು ನಡ್ಕೊಳಕ್ ಬರ್ತೈತಿ. ಇಲ್ಲ ಪುಣ್ಯ ಇಲ್ಲ ಅಂತ ತಿಳ್ಕೊ. ಮತ್ತು ಅದ ಸೆಳಿಗೆ ಹೋಗಾಗ ನೀವು ಮತ್ತು ಅಲ್ಲಿ ದೇವರ ಇಟ್ನೆ, ಇಲ್ಲಿ ದೇವರ ಇಟ್ನೆ, ಜಗಲಿ ಮ್ಯಾಗ ಒಂದಷ್ಟು ಉಪ್ಪಿ ಕಟ್ಕೊಂಡು ಅದನ್ನ ಪೂಜೆ ಮಾಡಿದ್ನೆ. ಏನು ತೆಗೆದು ಹೋಗಿ ನೀನ ಜಗಲಿ ಮ್ಯಾಗ ಕುಂತ್ಕೊಂಡು ನೀನ ದೇವ್ರ ಅಂತ ತಿಳ್ಕೊಂಡು ಚಿಂತನೆ ಮಾಡು, ಆತ್ಮಚಿಂತನ ಅಭ್ಯಾಸ ಮಾಡಿ. ಮನೆಯೊಳಗೆ ದೇವ್ರ ಕೋಲಿಗಳ ಜಗಲಿ ಯಾಕೆ ಮಾಡಿರ್ತಾರೆ ಅಂದ್ರೆ ಆ ಸ್ಥಾನದಾಗ ಕುಂತ್ಕೊಂಡು ಈಗ ಆತ್ಮಚಿಂತನೆ ಮಾಡ್ಲಿಕ್ಕೆ ಮಾಡಿದ್ವು. ಬೇರೆ ಎಲ್ಲಾರ ಫೋಟೋ ಇಟ್ನೆ, ಕಲ್ಲು ಕಟ್ಟಿಗೆ ಎಲ್ಲಾರ ವಾದಲಿತ್ತು ಅಂತಂದು ಯಾಕ್ರಿ? ಅವ್ನು ತಗೊಂಡು ಹಂಗ ರಾಮೇಶ್ವರಕ್ಕೆ ಹೋಗಿದ್ವಿ, ಅವ್ನು ತಗೊಂಡು ಪೂಜೆ ಮಾಡಕಂತ ತಗೋತಿದ್ವು. ಏನು ಅಲ್ಲಿ ಒಂದು ಅದನ್ನ ತಗೊಂಡು ಈ ರಾಮೇಶ್ವರಕ್ಕೆ ಬಂದಿನಿ, ಇಲ್ಲಿ ಕನ್ಯಾಕುಮಾರಿಗೆ ಬಂದಿನಿ, ತಗೊಂಡು ಅವ್ನು ಇಟ್ಕೋದು ಪೂಜೆ ಮಾಡಕ್ ಬೇಕು ಜಗಲಿ ಮ್ಯಾಗೆ. ಹುಚ್ಚರ ಶಾಂತಿ ಅವನ್ನೆಲ್ಲ ಇಟ್ಕೊಂಡು ಏನು? ಅವರೆಲ್ಲ ತುಡುಗರ ಮ್ಯಾಡ್ರಿ ಅಲ್ಲಿಂದ ಓದಪ್ಪ ಇದನ್ನ ಪೂಜೆ ಮಾಡಿ ಅಂತ ಅವು ಹೇಳುವರಿ. ಆ ಪೂಜಾರಿಗಳೆಲ್ಲ ಅದನ್ನ ಮಾಡುವಲ್ಲೆಲ್ಲ ಸುಲಿಗೆ ಮಾಡೋರು ಅವರೆಲ್ಲ. ಕಾಶಿಗೆ ಹೋದವ್ರಿಗೆ ಈಗ ನೀ ರಾಮೇಶ್ವರಕ್ಕೆ ಹೋಗೋಣ, ರಾಮೇಶ್ವರಕ್ಕೆ ಹೋದವ್ರಿಗೆ ಕಾಶಿಗೆ ಹೋಗೋದು. ಹಿಂಗಾಗಿ ತಿರ್ಗಾಡಕ್ ಹಚ್ಚುದು. ಒಬ್ಬ ಹೆಣ್ಮಗಳು ವಯಸ್ಸಾದವರು ಇಲ್ಲಿ ಇದ್ರವ್ರು ಬಂದಿದ್ರು. ಅವ್ರು ಇಲ್ಲಿ ಬಾಗಲಕೋಟೆ ಹತ್ರ ಇದು ಒಂದಷ್ಟು ಹೆಣ್ಮಗಳ್ರಿ. ಅವ್ರು ಒಂದಷ್ಟು ಮಂದಿ ಅವರು, ಯಪ್ಪ ನಾವೆಲ್ಲ ಮುಗಿಸ್ಕೊ ಬಂದಿವು, ನಮ್ಮಪ್ಪ ಈಗೆಲ್ಲ ಕಾಶಿಂದ್ರ ಬಂದೇವು, ಮತ್ತು ಅಲ್ಲಿಗೆ ಹೋಗಂತೀವಲ್ವ? ಹೋಗ್ಬೇಕು, ಶರೀರ ತಡಿಬೇಕಲ್ವ ನಮ್ಮಪ್ಪ ಅಲ್ಲಿಗೆ ಹೋಗಾಕ ಚಲೋ ಹೇಳಿದ್ಲಾಕೆ. ನಮಗೆಲ್ಲ ಗೊತ್ತಾಗೈತೆಪ್ಪ, ಇದನ್ನ ಮುಗಿಸ್ನಿ ಅನ್ಲಕ್ಕ. ಚಲೋ ಮಾತಾಡಿದ್ಲಾಕ ಹೆಣ್ಮಗಳು ಬಗ್ಗೆ. ಶರೀರ ತಡಿಬೇಕಲ್ವ ನಮ್ಮಪ್ಪ, ನೀ ಎಲ್ಲ ರಗಡೆ ಹೇಳ್ತೀವಿ. ಅವ ಅದನ್ನ ಮಾಡಿ ರೊಕ್ಕ ಹೇಳ್ಸವ. ಇವ್ರಿಗೆ ಹೇಳಿದ, ನಮ್ಮ ಮಂದಿಗೆಲ್ಲ ಹೇಳಿದ, ಒಬ್ಬೊಬ್ಬರಿಗೆ 150-100 ರೂಪಾಯಿ ಆಕೈತಿ ನೋಡಿ ನಿಮ್ದೆಲ್ಲ ಇದನ್ನ ಮಾಡಿ ಮುಗಿಸ್ಬೇಕಂತ. ನಾವು ಕರೆದು ಹೇಳಿದ್ವು. ಅವ ಹುಬ್ಳಿಗೆ ಇಲ್ಲಿ ಸಂಬಂಧ ಆಗ್ಬೇಕಂತವ. ಹಿಂಗೈತಿ ಹಕ್ಕಿಕತಿ, ನೀ ಏನು ಮಾಡಕ್ ಹೋಗ್ಬೇಡ, ಜಗ ಅಷ್ಟು ಕೊಡಿಲಿ ಇರಾಕ, ಎಷ್ಟು ತಗೋತಿ ಹೇಳ. ಏನು ನೋಡಿ ಇದನ್ನ ಮಾಡಿಕೊಡ. ಕಡೆಗೆ ಒಂದು 400 ರೂಪಾಯಿ ಕೊಟ್ಟಿವಿ. ಅಲ್ಲಿ ಭಾಳ ಕೊಡ್ಲಿಲ್ಲ. ಮತ್ತೆ ಹುಡುಕಿದ್ದೆಲ್ಲ ನಾವು ಎಲ್ಲ ಇವ್ರು ಮುಗಿಸ್ಕೊಂಡು ಮುಂದಾರ್ಬ, ಅದ್ರ ಬಗ್ಗೆ ತೆರಿ ಕೆಡಿಸ್ಬೇಕು. ಬಂದವ್ರಿಗೆಲ್ಲ ಮತ್ತೆ ಅದನ್ನ ಮಾಡವ್ರು ಸುಲಿಗೆ ಅವ್ರು. ಹಿಂಗಾದ ಕೂಡಲೇ ನಾವು ಹಚ್ಕೊಳ್ಳಿಲ್ಲ. ನಮ್ಮ ಕಡೆ ಹೊಳೆ ನೋಡ್ಲಿಲ್ಲ. ಬರೇ ದಂಧೆ ಇದಾವ್ರು. ಮತ್ತೆ ಸುಲಿಗೆ ಮಾಡೋದು ನೋಡ್ರಿ ಬಂದವ್ರಿಗೆಲ್ಲ. ಈ ನಾ ಅಂತಿಷ್ಟ ಐತ್ರಿ, ಮತ್ತೆ ನೀವು ಅವ್ರು ಮತ್ತೆ ಒಬ್ರು ಕ್ಯಾಶ್ ಸಿಕ್ಕ್ರಿ ಅಂದ್ರೆ ನಿಮ್ಗೆ ಹೆಚ್ಚಿಗೆ ಇದನ್ನ ಮಾಡ್ತಾರೆ ನೋಡ್ರಿ ಅಂತ. ನಮಗೆ ಇವು ಕೆಲವೊಂದೊಂದು ಇವಕ್ಕೂ ತಲೆ ಕೆಡಿಸ್ಕೊಂಡಿದ್ವು. ಎಲ್ಲ ಬಾವಿ ನೀರು ನಮಗೆ ಸ್ನಾನ ಮಾಡಿಸು ಸುಡ್ಗ ಅವ್ರು ಬೆನ್ನ ಹತ್ತಿವಿ, ಎಲ್ಲ ದೇವ ತೆಗೆದು ಹೋಗ್ತೀರಿ ನೀವು, ಸುಮ್ಮನೆ ಎಲ್ಲ ದಾರಿ ಹಿಡಿವಿ ಅಂತ ಹೇಳಿದಾಗ ಸುಮ್ಮನೆ ಕುಂತ್ರು. ಇಲ್ಲ ಅಂದ್ರೆ ಬರೋಬ್ಬರಿ ಪೂಜೆ ಮಾಡಿ ನೀವನ್ನ ಕಳಿಸ್ತಾರ. ಎಲ್ಲ ಹುಚ್ಚರು ಸಂತ್ರಿ. ಅವನ್ನೆಲ್ಲ ಸಾಮಾನ ಇವನ್ನೆಲ್ಲ ಮಾಡ್ಕೋದು ಎದಕ್ ಬೇಕಾಗಿತ್ತು?
ಅದಕ್ಕೆ ಈ ಸಂಸ್ಕಾರ ಮಾಡ್ಕೊರಿ, ಎಲ್ಲಿದ್ರು ಪರಾಗಿರ್ಬೋದು ನೀವು. ಈ ಸಂಸ್ಕಾರ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವ್ರ ಕೈಯಾಗ ಸಿಕ್ಕ ಭಾಳ ಭಾವಕ ಜನ ಹೇಳಿದಿಂದ ಮತ್ತಿನ್ನು ಮನಸ್ಸಿಗೆ ಏನಾರು ಹಳಾಳಿ ಆಕೈತಿ ಪಾಯಿಂಟ್ ಮಾಡೇ ಬಿಡುನ್ ತಗೋದ್ರು ಮಾಡಿಕೊಂಡು ಹೋಗ್ಬಿಡಿ ಎಲ್ಲ. ಆ ಹೆಣ್ಮಗಳು ಮಾತಾಡೋದು ನೋಡಿ ಭಾಳ ಧೈರ್ಯದಿಂದ ಮಾತಾಡಿದ್ಲ ಹೆಣ್ಮಗಳು. ಎಲ್ಲ ನಮಗ್ ಗೊತ್ತೈತೆಪ್ಪ, ನಿಮ್ ಮುಂದಿಂದಷ್ಟು ನೀ ಕೆಲಸ ಮಾಡಪ್ಪ ಅಂತ. ಶರೀರದ ಮುಖಾಂತರ ಬುದ್ಧಿಗೆ ಪೀಡ ಆಗ್ತದೆ. ಈ ಸ್ಥೂಲ ಶರೀರವನ್ನ ಅಂತಃಕರಣದೊಳಗೆ ಹಿಡ್ದಾನ, ಅದಕ್ಕೆ ಅಂತಃಕರಣಗೆ ದುಃಖ. ಅಂತಃಕರಣದೊಳಗೆ ಹಿಡಿದದ್ದನ್ನು ಕೈ ಬಿಡು. ಯಾರು ಹಿಡ್ಕೊ ಅಂತ ಹೇಳಿದ್ರು ಈ ಶರೀರ ನೀನು ಅಂತ? ಈ ಸದ್ಯಕ್ಕೆ ನೀನಲ್ಲ ಅಂತ ತಿಳಿದ್ಬಿಟ್ಟು ಸದ್ದ ಆರಾಮದಿ. ಸಂಬಂಧ ಹಚ್ಕೊಂಡು ಒದ್ದಾಡ್ಲಿಕ್ಕೆ ನೋಡ್ರಿ. ವಿಚಾರದಿಂದ ಇದು ನೀನು ಹೌದು ಅಲ್ಲೋ ಅನ್ನೋ ವಿಚಾರ ಇದ ನಡಿಬೇಕು ನೋಡ್ರಿ. ನಾನು ಯಾರು, ಈ ಶರೀರಕ್ಕೆ ನನಗೂ ಇದಕ್ಕೂ ಏನು ಸಂಬಂಧ, ಎಷ್ಟೊತ್ತಿನ ಸಂಬಂಧ? ಶರೀರ ನಾನಾಗಿರೋದು ಖಾಯಮು, ನಾನಾಗಿರೋದು ಖಾಯಮು. ಇದು ಹೆತ್ತಾಗ ಶರೀರ ನೀನಾಗಿದ್ದೀನಿ, ಅಲ್ಲಿ ನೀನಾಗಿದ್ದಿ. ಎಚ್ಚರಿಕೆ ಒಳಗೆ ಈ ಶರೀರ, ಎಚ್ಚರಿಕೆಯ ಸಂಬಂಧ ಅಷ್ಟೇ ಇದು ಶರೀರ. ಕನಸಿನಾಗ ಬೇರೆ ಸಂಬಂಧ ಅದು, ಎಚ್ಚರಿಕೆ ಒಳಗಿನ ಸಂಬಂಧ, ಎಚ್ಚರಿಕೆ ಸಂಬಂಧ, ಕನಸಿನ ಸಂಬಂಧ, ಎರಡೂ ಶರೀರಗಳು ನಿದ್ರೆ ಒಳಗೆ. ಹಂಗೆ ನಿಜವಾದ ನಾನು ಯಾರು, ನನಗೂ ಇದಕ್ಕೂ ಎಷ್ಟೊತ್ತಿನ ಸಂಬಂಧ ಅದ. ಇವನ್ನೆಲ್ಲ ಸಂಬಂಧ ತಪ್ಪಿಸುವ ಪ್ರಯತ್ನ ನಾವು ಮಾಡಬೇಕು. ಧ್ಯಾನ ಕೂತಾಗಿದೆ ಪ್ರಯತ್ನ ನಾವು ಮಾಡಿ ಈ ಅನಾತ್ಮ ನಾವಲ್ಲದ ಎಲ್ಲ ಸಂಬಂಧಗಳನ್ನು ತಪ್ಪಿಸ್ಕೊಂಡು ನಮ್ಮಷ್ಟಕ್ಕೆ ನಾವು ಉಳ್ಕೊಳ್ಳೋ ಕೆಲಸ ಇದೇ ಅಭ್ಯಾಸ ನಾವು ಮಾಡಬೇಕಾಗಿದೆ. ತನ್ನ ತಿಳುವಳಿಕೆ ಇದು ದೊಡ್ಡ ಲಾಭ. ಮನುಷ್ಯನ ಜನ್ಮಕ್ಕೆ ಬಂದಾಗ ತನ್ನನ್ನು ತಾನು ಅರಿಯುವುದೊಂದು ಇದೆ ಪ್ರಯತ್ನ ಮಾಡಬೇಕಾಗಿದೆ. ಆತ್ಮ ಸಂಶೋಧನೆ, ನಾನೇ ದೇವರಿದ್ದೇನೆ ಅನ್ನುವಂಥ ತಿಳುವಳಿಕೆಯನ್ನು ಗಟ್ಟಿ ಮಾಡ್ಕೋದು ಮನುಷ್ಯನ ಜನ್ಮದ ಲಾಭ. ಏನ್ರಿ ಫಸ್ಟ್ ಏನ್ ಬಾಯ್